आधार मति न लकई जिहि मति लकई मैं शुद्ध अपार अब्धि अपार स्वरूप मम हरि विष्णु महेश इति रविचंद्रा वरुण यम अत्ति गणेश गणेश जाकृपानु सर्वज्ञ को यथारत मुनिजान ताको होत उपाधि से मोह मिथ्यावान है जी ही जाने बिन जगत मुझ पूजे वरिकाम न सै जग जग जील है सो हम आपे आप बोध चाहि जाको सुकृति भजत राम निष्काम तो मेरो है आत्मा काहू करो प्रणाम तो मेरो है आत्मा काहू करो प्रणाम जो सुख नित्य प्रकाश विभो नाम रूप आधार मति न लकई जी मति लकई मैं शुद्ध अपार सो मैं शुद्ध अपार सो मैं शुद्ध अपार। पंडित पीताम्बर जी महाराज की जय। साधु निश्चल दास जी महाराज की जय। शरणबसव स्वामी जी महाराज की जय। जय पार्वती पद शिवर महादेव। ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಕ್ಷತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಶರಣಬಸವ ಸ್ವಾಮೀಜಿಯವರು ನಮಗೆಲ್ಲ ವೇದ ಸಮ್ಮತವಾದ ಮೋಕ್ಷದ ವಿಚಾರವನ್ನ ಹೇಳ್ತಾರ. ನಾವೆಲ್ಲರೂ ಆ ವಿಷಯವನ್ನ ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲ್ ದಾಸಿಯೇ ನಮಃ. ಓಂ ಸದ್ಗುರು ಶ್ರೀ पंडित पीताम्बर जिये नमः. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಹೊರ ಜಗತ್ತಿನಲ್ಲಿ ಪಂಚಮಹಾಭೂತಗಳಿವೆ ಮತ್ತು ಪಂಚಮಹಾಭೂತಗಳಿಂದ ಮಾಡಿದಂತ ಅನೇಕ ವಸ್ತುಗಳದವ. ಕೆಲವೊಂದು ಕೃತಕವಾಗಿರುವ, ಕೆಲವೊಂದು ಪ್ರಾಕೃತಿಕವಾಗಿರುವ. ಆಕಾಶದಲ್ಲಿ ಶಬ್ದ, ವಾಯುವಿನಲ್ಲಿ ಸ್ಪರ್ಶ, ಅಗ್ನಿಯಲ್ಲಿ ರೂಪ, ಜಲದಲ್ಲಿ ರಸ, ಭೂಮಿಯಲ್ಲಿ ಗಂಧ. ಈ ರೀತಿ ಬ್ರಹ್ಮಾಂಡದ ಒಂದು ರಚನೆ ಇದೆ. ಆ ವಿಷಯಗಳನ್ನ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನ ಗ್ರಹಿಸೋದಕ್ಕೆ ನಮ್ಮ ಈ ಶರೀರ ಪಿಂಡಾಂಡದಲ್ಲಿ ಇಂದ್ರಿಯಗಳದವ. ರೂಪವನ್ನು ಗ್ರಹಿಸೋದಕ್ಕ ಕಣ್ಣು, ಸ್ಪರ್ಶವನ್ನು ಗ್ರಹಿಸೋದಕ್ಕ ಚರ್ಮ, ರುಚಿಯನ್ನು ಗ್ರಹಿಸೋದಕ್ಕೆ ನಾಲಿಗೆ, ಗಂಧವನ್ನು ಗ್ರಹಿಸೋದಕ್ಕೆ ಮೂಗು, ಶಬ್ದವನ್ನು ಗ್ರಹಿಸೋದಕ್ಕೆ ಕಿವಿ. ಈ ರೀತಿ ಇಂದ್ರಿಯಗಳಿರುವಾಗ ನಮ್ಮ ಅಂತಃಕರಣ ವೃತ್ತಿ ಮತ್ತ ಅದರ ಒಂದು ಒಳಗೆ ಚಿದಾಭಾಸ, ಅದರ ಒಳಗೆ ಒಂದು ಚೈತನ್ಯ
ಸಾಕ್ಷಿ ಚೈತನ್ಯ ಈ ರೀತಿ ಅವು ಏನ್ ಮಾಡ್ತಾವ, ಹೊರಗೆ ಬರ್ತಾವ. ಹೊರಗೆ ಬಂದಾಗ ಬರೇ ಚಿದಾಭಾಸನ ಒಂದು ಇಲ್ಲ, ಬರೇ ವೃತ್ತಿ ಒಂದು ಕೆಲಸ ಆಗಿತ್ತು ಅಂತಂದ್ರೆ ವೃತ್ತಿ ಹೋಗಿ ಆವರಣ ಭಂಗ ಮಾಡಿತ್ತು. ಯಾವುದಾದ್ರೂ ಒಂದು ವಸ್ತುವಿನ ಆವರಣ ಭಂಗ ಮಾಡಿತ್ತು ಅಂತಂದ್ರೆ ಆ ವಸ್ತುವಿನ ಸ್ವರೂಪದ ಜ್ಞಾನ ಚಿದಾಭಾಸನ ಇನ್ನೂ ಆಗಲಾರದ ಕಾಲದಲ್ಲಿ ಏನೋ ಇದೆ, ಯಾರೋ ಬರುತ್ತಿದ್ದಾರೆ, ಏನೋ ವಾಸನೆ ಬರುತ್ತಿದೆ, ಏನೋ ಶಬ್ದ ಆಯಿತು, ಏನೋ ಹರಿದು ಮುಂದಿಂದ ಏನೋ ಹೋದಂಗಾಯ್ತು, ಯಾರು ಏನಂತ ಗೊತ್ತಾಗಲಿಲ್ಲ. ಈ ರೀತಿಯಾಗಿ ಅಸ್ಪಷ್ಟವಾದ ಜ್ಞಾನ ಏನಾಗ್ತದ, ಜ್ಞಾನ ಆಗ್ಲಾರ್ದಂಗಿಲ್ಲ, ಜ್ಞಾನ ಅದ, ಆದ್ರೆ ಏನಂತ ಕ್ಲಿಯರ್ ಗೊತ್ತಿರ್ಲಾರ್ದಕ್ಕ ಅದಕ್ಕೇನಂತಾರ ವೃತ್ತಿ ವ್ಯಾಪ್ತಿ ಜ್ಞಾನ ಅಂತಾರ. ಅದೇನದ ಸಂಶಯಾತ್ಮಕ ಅದ, ಸಂಶಯ ಮುಗುದಿಲ್ಲ, ಅದು ನಿಸ್ಸಂಶಯವಾದ ಜ್ಞಾನ ಆಗಿಲ್ಲ, ಸಂಶಯಾತ್ಮಕ ಜ್ಞಾನ ಅದು. ಯಾವುದು ವೃತ್ತಿ ವ್ಯಾಪ್ತಿ ಜ್ಞಾನ. ಆದ್ರ ಫಲವ್ಯಾಪ್ತಿ ಜ್ಞಾನ ಅಂತ ನಿನ್ನೆ ಹೇಳಿನಿ. ವೃತ್ತಿ ವ್ಯಾಪ್ತಿ ಜ್ಞಾನದ ಬಗ್ಗೆ ಇಂದ್ರಿಯಗಳಿಗೆ ಅದರ ಜ್ಞಾನ ಆದರೂ ಸಹಿತ ಅದು ಏನಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಾಗ್ಲಿಕ್ಕತ್ತಾವ, ಆದ್ರ ವಿಷಯದ ಮೂಲ ಯಾವುದೋ ಅಂತ ತಿಳ್ಕೋಬೇಕಾದ್ರೆ ಅದಕ್ಕೆ ಚಿದಾಭಾಸಬೇಕಾಗ್ತಾನೆ. ಅದಕ್ಕೆ ವೃತ್ತಿ ವ್ಯಾಪ್ತಿ ಜ್ಞಾನದೊಳಗೆ ವಿಷಯ ಗ್ರಹಣ ಆಗ್ತಿರ್ತದ, ಆದ್ರ ಆ ವಿಷಯದ ಮೂಲ ತಿಳ್ಕೋಬೇಕಾದ್ರೆ ಚಿದಾಭಾಸಬೇಕು. ಅದು ಏನಂತಂದ್ರೆ ನಿಸ್ಸಂಶಯವಾಗಿ ಇದೆ ಅಂತ ಹೇಳಿ ಡಿಸೈಡ್ ಆಗ್ತದೆ. ಚಿದಾಭಾಸವನ್ನ ಇದು ಹಗ್ಗ ಆದ, ಅಥವಾ ಮತ್ತಿನ್ನೇನೋ ವಸ್ತು ಶಬ್ದಕ್ಕೆ ಸಂಬಂಧಪಟ್ಟಂಥದ್ದು, ರೂಪಕ್ಕೆ ಸಂಬಂಧಪಟ್ಟಂಥದ್ದು, ಯಾವುದೇ ಒಂದು ವಿಷಯ ಇರಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದೇನೋ ವಾಸನೆ ಬರ್ಲಿಕ್ಕತ್ತದ ಅಂದ್ರೆ ಅದು ವೃತ್ತಿ ಭಾಷೆ. ಅಲ್ಲೊಂದು ಇಲಿ ಸತ್ತದಕ್ಕೆ ವಾಸನೆ ಬರ್ಲಿಕ್ಕತ್ತದ ಅಂತ ಕರೆಕ್ಟ್ ಕಾರಣ ಹಿಡಿದ್ರಿ ಅಂತಂದ್ರೆ ಅದ್ಯಾವುದು ಫಲವ್ಯಾಪ್ತಿ ಜ್ಞಾನ. ಯಾರ್ದದು? ಚಿದಾಭಾಸನ ಜ್ಞಾನದು, ಚಿದಾಭಾಸನ ಕೆಲಸ. ಇದು ಬರೀ ವೃತ್ತಿ ಕೆಲಸ ಅಷ್ಟೇ. ಅಂದ್ರೆ ಫಲವ್ಯಾಪ್ತಿ ಜ್ಞಾನ ಅಂದ್ರೆ ವೃತ್ತಿಯ ಪ್ರಯೋಜನವೂ ಆಗಿದೆ, ಅಲ್ಲಿ ವೃತ್ತಿನ ಪ್ರಯೋಜನ ಆಗ್ಯದ ಅಂದ್ರೆ ಆವರಣ ಭಂಗವೂ ಆಗಿದೆ, ಮತ್ತು ಆ ವಸ್ತುವನ್ನ ಚಿದಾಭಾಸನು ಪ್ರಕಾಶ ಮಾಡಿದ್ದಾನೆ. ಇದು ಏನು ಅಂತೇಳಿ ನಾವು ಕರೆಕ್ಟ್ ಕಂಡಿಡ್ದಾನ, ಐಡೆಂಟಿಫೈ ಮಾಡ್ಯಾನ. ಇದನ್ನ ಫಲವ್ಯಾಪ್ತಿ ಜ್ಞಾನ ಎನ್ನುತ್ತಾರೆ. ವೃತ್ತಿ ವ್ಯಾಪ್ತಿ ಜ್ಞಾನ ಫಲವ್ಯಾಪ್ತಿ ಜ್ಞಾನಕ್ಕೆ ಗೊತ್ತಾಯ್ತ ವ್ಯತ್ಯಾಸ ಏನಂತ? ಯಾರೋ ಬರುತ್ತಿದ್ದಾರೆ ಅಂತಂದ್ರ ವೃತ್ತಿ ವ್ಯಾಪ್ತಿ ಜ್ಞಾನ, ಇಂಥ ವ್ಯಕ್ತಿನೇ ಬರ್ಲಕತ್ತಾರ ಅಂತಂದ್ರೆ ಫಲವ್ಯಾಪ್ತಿ ಜ್ಞಾನ. ವೃತ್ತಿ ವ್ಯಾಪ್ತಿ ಜ್ಞಾನ ವೃತ್ತಿಯಿಂದ ಆಗ್ತದ, ಫಲವ್ಯಾಪ್ತಿ ಜ್ಞಾನ ಎದರಿಂದ ಆಗ್ತದ? ಚಿದಾಭಾಸನಿಂದ ಆಗ್ತದ. ಚಿದಾಭಾಸನಿಂದ ವೃತ್ತಿ ವ್ಯಾಪ್ತಿ ಜ್ಞಾನ ಆಗಬೇಕಾದ್ರೆ ಚಿದಾಭಾಸನಲ್ಲಿರುವ ಸಾಕ್ಷಿ ಚೇತನ ಮತ್ತು ಆ ಪ್ರಮೇಯ ವಸ್ತುವಾದ ವಿಷಯದ ಒಂದು ಉಪಯುಕ್ತ ಚೇತನ ಎರಡು ಸಂಗಮ ಆಗಿರ್ತವ. ಅವೆರಡು ಸಂಗಮ ಆಗಿದ್ದಕ್ಕೆ ಚಿದಾಭಾಸನಿಗೆ ಫಲವ್ಯಾಪ್ತಿ ಜ್ಞಾನ ಆಗ್ತದ. ಆ ಒಂದು ಸಂಗಮ ಚೇತನಗಳ ಸಂಗಮ ಆಗಿದ್ದು ಕೇವಲ ಬ್ರಹ್ಮಜ್ಞಾನಿಗಳ ಅನುಭವಕ್ಕೆ ಬರ್ತದೆ ಹೊರತು ಅಜ್ಞಾನಿಗಳ ಅನುಭವಕ್ಕೆ ಬರಂಗಿಲ್ಲ. ಅಜ್ಞಾನಿಗಳಿಗೆ ಬರೀ ವಿಷಯ ಮತ್ತು ಇಂದ್ರಿಯಗಳ ಸಂಗಮ ಅಷ್ಟೇ ಗೊತ್ತಾಗ್ತದೆ ಹೊರತು ಚೇತನಗಳ ಸಂಗಮ ಗೊತ್ತಾಗಲ್ಲ. ಅದಕ್ಕೆ ವೃತ್ತಿಯ ಪ್ರಯೋಜನವೂ ಆಗಿರ್ತದೆ ಫಲವ್ಯಾಪ್ತಿ ಜ್ಞಾನದೊಳಗ. ಆವರಣ ಭಂಗ ಆಗಲಿಲ್ಲ ಅಂತಂದ್ರೆ ಚಿದಾಭಾಸ ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಆವರಣ ಭಂಗವೂ ಆಗಿದೆ ಮತ್ತು ವಸ್ತುವನ್ನು ಚಿದಾಭಾಸನು ಪ್ರಕಾಶನು ಮಾಡಿದ್ದಾನೆ. ಇದನ್ನ ಫಲವ್ಯಾಪ್ತಿ ಜ್ಞಾನ ಎನ್ನುತ್ತಾರೆ.
ಏನಾಯ್ತು, ದೇಶ ಕಾಲ ಯಾರು, ಯಾವುದು, ಏನು, ಯಾವ ಉದ್ದೇಶ, ನಿಸ್ಸಂಶಯವಾಗಿ ಎಲ್ಲರೂ ಎಲ್ಲವೂ ಚಿದಾಭಾಸನಿಗೆ ತಿಳಿದಿದ್ದರೆ ಅದು ಬಲವ್ಯಾಪ್ತಿ ಜ್ಞಾನ. ಏನು, ಯಾವ ಜಾಗ, ಏನು, ಎಲ್ಲಪ್ಪ, ಏನಾಯ್ತು, ಯಾವ ಜಾಗದಾಗ ಆಯ್ತು, ಏನಾರ ಒಂದು ಕೇಸ್ ಆದಾಗ ಮೊದಲ ಜಾಗ ಹಿಡಿತಾರಲ್ಲ, ಪ್ಲೇಸ್ ಎಲ್ಲಿ ಆಗ್ಯದ ಕೇಳ್ತಾರಿಲ್ಲ. ಜಾಗ, ಯಾವ ಜಾಗ, ಯಾವಾಗ, ಎಲ್ಲಿ, ಕಾಲ, ಯಾವ ಕಾಲ, ಯಾವ ದೇಶ, ಮತ್ತೆ ಯಾವ ವ್ಯಕ್ತಿ, ಮತ್ತೆ ಯಾವುದು, ಯಾವ ವಸ್ತು, ಏನು, ಮತ್ತೆ ಈ ತರ ಎಲ್ಲ ಆಗಿದ್ದಕ್ಕೆ ಏನು ಉದ್ದೇಶ, ಏನಾದ್ರು ಉದ್ದೇಶ ಆದ್ರೂ ಬೇಕಲ್ಲ, ಉದ್ದೇಶ ಏನು, ಮತ್ತೆ ನಿಸ್ಸಂಶಯವಾಗಿ ಎಲ್ಲವೂ ಚಿದಾಭಾಸನಿಗೆ ತಿಳಿದಿದ್ದರೆ ಅದು ಫಲವ್ಯಾಪ್ತಿ ಜ್ಞಾನ ಎನ್ನುತ್ತಾರೆ. ಎಷ್ಟು ಪ್ರಮಾಣದ ಮಾಹಿತಿಗಳ ಅಂದ್ರೆ ಜ್ಞಾನ ಸಂಬಂಧಿ ಮಾಹಿತಿಗಳ ಕೊರತೆ ಇರುವುದೋ ಅಷ್ಟು ವೃತ್ತಿ ವ್ಯಾಪ್ತಿ ಜ್ಞಾನ. ಕರೆಕ್ಟ್ ಗೊತ್ತಿಲ್ಲ, ಏನೋ ಆಗ್ಯದ ಅಂತ ಅಷ್ಟೇ ಗೊತ್ತದ, ಏನಾಗ್ಯದ, ಎಲ್ಲಿ ಆಗ್ಯದ, ಯಾರ್ಲಿಂದ ಆಗ್ಯದ, ಏನು ಕರೆಕ್ಟ್ ಗೊತ್ತಿಲ್ಲ ಅಂತಂದ್ರ ಅದು ಕೊರತೆ ಏನದಲ್ಲ, ಅದು ವೃತ್ತಿ ವ್ಯಾಪ್ತಿ ಜ್ಞಾನ. ಕತ್ತಲಲ್ಲಿ ಮಡಿಕೆ ಒಡೆದಾಗ ಆವರಣ ಭಂಗವಾಗಿದೆ, ಅದರ ಕೆಳಗೆ ಇರುವ ರತ್ನದ ಬಗ್ಗೆ, ರತ್ನದ ಬೆಳಕಿನ ಬಗ್ಗೆ, ರತ್ನಗಳ ಸಂಖ್ಯೆಗಳ ಬಗ್ಗೆ, ಸ್ಪಷ್ಟವಾದ ರತ್ನದ ಬಗೆಗಿನ ಎಲ್ಲಾ ಮಾಹಿತಿಗಳು ಇದ್ದರೆ ಅದು ಫಲವ್ಯಾಪ್ತಿ ಜ್ಞಾನ. ಇದು ರತ್ನದ ರೀ, ಬೆಳಕದ, ಇದು ವಜ್ರಹಾರ ಆಯ್ತು. ವಜ್ರಹಾರ ಕೂಡ್ಲೇನೆ ಮುಂದೆ ಪ್ರಶ್ನೆ ಏನು, ಎಷ್ಟಿದ್ದು ಅಪ್ಪ ಡೈಮಂಡ್ಗಳು ಅಂತ ಕೇಳಿದ್ರೆ ಡಿಟೇಲ್ ಎಲ್ಲ ಡಿಟೇಲ್ ಗೊತ್ತಿರ್ಬೇಕು. ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರಂದ್ರ ಫಾರಂ ನಂಬರ್ 18 ಅಂತ ತುಂಬಿಸ್ಕೋತಾರ. 18 ಏನು ಅದಾವ ನಂಬರ್, ಎಲ್ಲ ಡೀಟೇಲ್ ಇರ್ತದ ಅದ್ರೊಳಗೆ. ಯಾರು ಏನು ಪರಿಚಯ ಗಿರ್ಚಯ ಫಸ್ಟ್ ತುಂಬಿಸ್ಕೋತಾರ. ಅದ್ರೊಳಗೆ ಏನಾರ ಸಣ್ಣ ಸುಳ್ಳು ಇತ್ತಂತಂದ್ರೆ ಹಿಡ್ಕೊಂಡು ಹೊಡಿಲಕ್ಕವ್ರಿಗೆ ಫುಲ್ ಅಧಿಕಾರ ಇರ್ತದೆ. ಸುಳ್ಳು ಹೇಳಿದಷ್ಟು ಸಿಗಂಗಿಲ್ಲ. 18 ನಂಬರ್ ಅಲ್ರಿ ಕರೆಕ್ಟ್ ನಾ ಹೇಳೋದು, ಫಾರಂ ನಂಬರ್ 18. ಪೊಲೀಸರು ಯಾರಿದ್ರಿ? ಹದಿನೆಂಟ ಏನ್ರಿ? ಎಷ್ಟ್ರಿ? 18 15 ಏನ್ರಿ ಅದು ನಂಬರ್? ಎಲ್ಲ ಪರ್ಟಿಕ್ಯುಲರ್ಸ್ ಬರ್ಕೊತಾರ ನೋಡ್ರಿ ಅದ್ರೊಳಗೆ ಕ್ಲಿಯರ್ ಮಾಡ್ಬೇಕಲ್ಲ. ಎಲ್ಲ ಅಪರಿಚಿತ ವ್ಯಕ್ತಿ ಸಿಕ್ಕೊಂಡಿದ್ದಾಗ ಅವನು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರ ನೋಡ್ರಿ ಅದ್ರಾಗ. 18 ನಂಬರ್ ಅಂತ ಒಂದು ಫಾರ್ಮ್ ಅದ ಈಗೆಲ್ಲ ಹೊಸ ಮಾಡ್ಯಾರ ಮೊದಲು 18 ನಂಬರ್ ಅಂತ ಒಂದು ಫಾರಂ ಇರ್ತಿತ್ತು. ಪೊಲೀಸರಿಗೆ ಎಲ್ಲರೂ ಎಲ್ಲಿ ಗೊತ್ತಿರ್ತಾರೆ, ಇನ್ನ ಕಣ್ಣೆದ್ರು ಓಡಾಡೋರು ನೋಡ್ತಿರ್ತಾರೆ. ಯಾರೋ ಒಬ್ರು ಹೊಸ ವ್ಯಕ್ತಿ ಸಿಕ್ನು ಅಂತಂದ್ರೆ ಅವನ್ನೆಲ್ಲ ಡೀಟೇಲ್ಸ್ ಬರ್ಕೊಂಡ್ಬಿಡ್ತಾರೆ. ಅದ್ರೊಳಗೆ ಎಷ್ಟು ಜಾಡ್ ಇರ್ತದ ಅದ್ರೊಳಗೆ ಅವನು ಬಯೋಡಾಟಾ. ಅದು ಅವನು ಡಿಕ್ಲೇರ್ ಫಾರ್ಮ್ ನಂಬರ್ ಎ ಮತ್ತು ಬಿ ಅಂತ ಇರ್ತಾವ. ಈಗೇನು ಹೊಸದಾಗಿರ್ಬೇಕವು. ಫಾರ್ಮ್ ಎ ಮತ್ತು ಬಿ ಅಂತ ಇಲ್ಲ ಮೊದಲ ಎ ಮತ್ತು ಬಿ ಅದ. ಅದು ಫಾರ್ಮ್ ನಂಬರ್ ನಮ್ಮ 18 ಫಾರ್ಮ್ 18 ಅಂತ ಹೇಳಿ ಏನೋ ಒಂದು ಅದು ಮಾಡೋ ಟೈಮ್ದೊಳಗೆ ಅಂದ್ರೆ ಎಲ್ಲ ಮಾಹಿತಿ ಎಲ್ಲ ಒಂದು ಸಣ್ಣ ತಪ್ಪು ಹೇಳಿದನಂತಂದ್ರೆ ಪೊಲೀಸರಿಗೆ ಸಂಪೂರ್ಣ ಅಧಿಕಾರ. ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಅವನು ಏನ್ ಮಾಡ್ಬೇಕು ಅದೆಲ್ಲ ಮಾಡಿಬಿಡ್ತಾರ. ಹಂಗ ಇಲ್ಲೇನದಂತಂದ್ರ ಅಬ್ಸರ್ವೇಷನ್ ಬಹಳ ಮುಖ್ಯ ಅದ. ಈ ಫಲವ್ಯಾಪ್ತಿ ಜ್ಞಾನದೊಳಗ ಅಬ್ಸರ್ವೇಷನ್ ಬಹಳ ಮುಖ್ಯ ಅದ. ಎಲ್ಲ ತಿಳ್ಕೋಬೇಕು.
ಒಂದೊಂದು ಶಬ್ದ ನಾವು ಇದು ಪಾಠದೊಳಗ ಫಲವ್ಯಾಪ್ತಿ ಜ್ಞಾನ ರುಚಿ ವ್ಯಾಪ್ತಿ ಜ್ಞಾನ ಅಂತ ಒಂದೆರಡು ಮಾತು ಹೇಳಿ ಮುಂದೆ ಹೋಗ್ಬಿಟ್ಟಿರ್ತೀವಿ. ಈಗ ಬರೇ ಒಂದು ಶಬ್ದಕ್ಕೆ ಇಷ್ಟು ಅಬ್ಸರ್ವೇಷನ್ ಮಾಡ್ಲಿಕ್ಕತ್ತೀವಿ ನಾವು. ರುಚಿ ವ್ಯಾಪ್ತಿ ಜ್ಞಾನ ಅಂದ್ರೇನು, ಫಲವ್ಯಾಪ್ತಿ ಜ್ಞಾನ ಅಂದ್ರೇನು ಕರೆಕ್ಟ್ ಅಬ್ಸರ್ವ್ ಮಾಡ್ಬೇಕು. ಒಂದು ರತ್ನ ಅದರಿ, ಅಲ್ಲಿ ಡೈಮಂಡ್ ಅದರಿ, ಬೆಳಕದರಿ ಅನ್ನೋಣ ಆಯ್ತು ಬಿಡು ಅಂತ. ಅದ್ರ ಬಗ್ಗೆ ಇನ್ನ ಡೀಟೇಲ್ ಕೇಳಿದ್ರಂದ್ರ ಏನ್ ಮಾಡ್ತೀರಿ ಅವಾಗ? ಅವಾಗ 2 ಇದ್ವ 4 ಇದ್ವರ ಗೊತ್ತಿಲ್ರಿ, ಅಬ್ಸರ್ವೇಷನ್ ಸರಿಗಿಲ್ಲ ಅಂತ ಅಷ್ಟೇ. IAS ಪರೀಕ್ಷೆ ಕಟ್ಟೋರಿಗೆ ಇಂಥವೇ ಪ್ರಶ್ನೆ ಇರ್ತಾವ. ಅಬ್ಸರ್ವೇಷನ್ನೇ ಬಹಳ ಮುಖ್ಯ ಅದ. ಅಬ್ಸರ್ವ್ ಮಾಡೋದು ನಾವೇನ್ ಮಾಡ್ಬೇಕು, ಪ್ರತಿಯೊಂದು ನಮ್ಮ ಸುತ್ತಮುತ್ತ ಏನ್ ನಡೆದದ ಅದನ್ನ ನಿರೀಕ್ಷಿಸಿರ್ಬೇಕು, ಅದ್ರ ಬಗ್ಗೆ ಪ್ರಜ್ಞೆ ಇರ್ಬೇಕು. ಈ ದೇಶ ಹಾಳಾಗಿದ್ದು ನಮ್ಗೇನ್ ಸಂಬಂಧ ಇಲ್ಲ ಅಂತ ಸುಮ್ ಕೂತಾರಲ್ಲ, ಅವ್ರಲಿಂದ ಹಾಳಾಗತ್ತದ. ಅಬ್ಸರ್ವೇಷನ್ ಸರಿಗಿರ್ಲಾರ್ದಕ್ಕೆ ಏನಕ್ಕಾಗಲಕ್ ನಮ್ಗೇನಾಗ್ಯದ, ನಾವ್ ಆರಾಮದೀವಿ ಅಲ್ವಾ. ಹಿಂದೂ ಹಿಂದೂ ಅಂತ ಹೇಳಕ್ಕೆ ಬೊಂಬಡ ಹೊಡಿತಿರ್ತಾರ. ಅದ್ ಯಾವ್ದದ ಸಂಸತ್ತಿನೊಳಗೆ ಹಿಂದೂಗಳಿಗೆ ಬೈದ್ಬಿಟ್ಟ ನಾವು ಪುಣ್ಯಾತ್ಮ. ಅವ್ರೆಲ್ಲರಿಗೂ ಎಲ್ಲಿದಾನೆ ನಾಪತ್ತೆ. ಯಾಕಂದ್ರ ಎಲ್ಲರೂ ಜಾತಿ ಅಭಿಮಾನಿಗಳದಾರ, ಹಿಂದೂ ಧರ್ಮದ ಅಭಿಮಾನಿಗಳು ಎಲ್ಲರ ಫೇಸ್ಬುಕ್ ವಾಟ್ಸಪ್ನಾಗ ಹಾಕ್ತಾರ. ಅದೇ ಧರ್ಮದ ಅಭಿಮಾನಿಗಳಿದ್ರ ಆ ಧರ್ಮ ಗುರುಗಳು ಎದ್ದು ಕೊಡ್ಬೇಕಿತ್ತು. ಯಾಕಪ್ಪ ಹಿಂಗ್ಯಾಕೆ ಅಂದಿದೆ ಕೇಳ್ಬೇಕ ಬೇಡ? ಅವ್ರ ಕರ್ತವ್ಯ ಹೌದಿಲ್ಲ ಅದು. ನಮ್ಮ ಧರ್ಮಕ್ಕೆ ಬೈದ್ನಲ್ಲ, ಇದು ಏನಿದು ಯಾಕೆ ಹಿಂಗ್ಯಾಕೆ ಮಾತಾಡಿದೆ ಅಂತೇಳಿ ಕೇಳಂತದ ಅವ್ರ ಕರ್ತವ್ಯ ಹೌದಾ ಅಲ್ಲ? ಅಂದ್ರೆ ಲೆಕ್ಕ ಸುಂಕುತ್ತರ ಗುರುಗಳಂತಾರೇನು ಅವ್ರಿಗೆ, ಧರ್ಮ ಗುರುಗಳು. ಅವ್ರು ಎಲ್ಲರೂ ಏನ್ ಮಾಡ್ಯಾರ, ಹಿಂದೂ ಅನ್ನೋ ಶಬ್ದಕ್ಕೆ ಸುಮ್ನೆ ಶೋ ಮಾಡ್ಲಕತ್ತಾರ ಹೊರತು ಒಳಗ ಅಭಿಮಾನ ಎದರ್ದಂದ್ರ ಧರ್ಮದ ಅಭಿಮಾನ ಇಲ್ಲ, ಜಾತಿ ಅಭಿಮಾನ. ಒಂದು ಗುಂಪಿನ ಮಂದಿಗೆ ಆರಾಮ್ ನಾ ಗುರು ಆಗಿನಿ, ಏನು ಮಾಡ್ಲಾರ್ದೆ ಆರಾಮ್ ಸಿಗ್ತದೆ, ಏನ್ ಬೇಕದು ಉಂಡು ತಿಂದು ಆರಾಮ್ ಮಕ್ಕೊಂಡು ಹೇಳಕ್ ನಮ್ಗೆ ಬೇಕಾದಷ್ಟು ಇದ್ದೋದ ಇಂಥ ಮೇಲೆ ತೆಕ್ಕಿಗೆ ಹಾಕೊಂಡು ಯಾಕೆ ಹೈರಾಣಾಗಮ ಅಂತ. ಅವು ಬೆಕ್ಕು ಸಾಕಿದ್ರ ಮನ್ಯಾಗ ನೀವು ಹಾಲ ಮೊಸರ ಚಂದ ಹಾಕಿದಿರಂದ್ರ ಆ ಬೆಕ್ಕುಗಳು ಇಲಿ ಹಾಕಿಡಿತಾವು. ಇಲಿ ಇಲಿಲ್ಲ ಸುಮ್ಮ ಅನ್ನ ಉಂಡಿಕೆ ಮಕ್ಕೊಂಡ್ಬಿಡ್ತಾವ. ಹಂಗಾಗಿ ಇವು ನಮ್ಮ ಸ್ವಾಮೀಜಿಗಳೆಲ್ಲ ಏನು ಮಾಡ್ಲಾರ್ದೆ ಎಲ್ಲ ಓಟು ಆರಾಮ್ ಭೋಗ ಸಿಗ್ಲಕತ್ತದ. ಯಾ ಧರ್ಮ ಬೇಡ, ಕರ್ಮ ಬೇಡ, ಏನ್ಯಾಕಾಗಲ್ಲ, ನಮ್ಮ ಆರಾಮ್ ಇರೋಮ್ ಅಂತೇಳಿ ಆರಾಮ್ ಇರ್ಲಕತ್ತಾರ. ಪಬ್ಲಿಕ್ ಅನ್ನ ದುರುಪಯೋಗ ಮಾಡ್ಕೊಂಡು ಪಬ್ಲಿಕ್ ಬಗ್ಗೆ ಕಾಳಜಿ ಇರ್ಲಾರ್ದವರಿಗೆ ಗುರುಗಳಂತಾರ ನೀವು. ವಿಚಿತ್ರದ ಇದಲ್ಲ. ಅಬ್ಸರ್ವೇಷನ್ ಬಹಳ ಮುಖ್ಯ ಅದ. ಎಚ್ಚರಿಕೆ ಇರಬೇಕು, ಅಬ್ಸರ್ವೇಷನ್ ಇರಬೇಕು. ಸುಭಾಷ್ ಚಂದ್ರ ಬೋಸ್ IAS ಪರೀಕ್ಷೆ ಕಟ್ಟಬೇಕಾದ್ರ ಆ ಪರೀಕ್ಷೆದಾಗ ಕ್ವಶನ್ ಎಂತವಿದ್ದು ಅಂತಂದ್ರ, ಮುಖ್ಯ ರಸ್ತೆಯಿಂದ ಇಳಿದ ಮೇಲೆ ನಮ್ಮ ಈ ಒಂದು ಸಂದರ್ಶನದ ಕೋಣೆ ಇಂಟರ್ವ್ಯೂ ಬಂದಲ್ಲಪ್ಪ, ಇಲ್ಲಿಗೆ ಬರೋ ತನಕ ಎಷ್ಟು ಹೆಜ್ಜೆಗಳು ಹಾಕಿದಿ, ನೆಲದ ಮೇಲೆ ಎಷ್ಟು ಹೆಜ್ಜೆ ಹಾಕಿದಿ, ಮತ್ತೆ ಎಷ್ಟು ಸ್ಟೆಪ್ಗಳು ಏರಿ ಬಂದಿ ಅಂತ ಪ್ರಶ್ನೆ ಕೇಳ್ತಾರೆ. ಅಬ್ಸರ್ವೇಷನ್ ಹೆಂಗಿರ್ಬೇಕು? ಫಲವ್ಯಾಪ್ತಿ ಜ್ಞಾನ ಅಂದ್ರ ಹಿಂಗಿದ್ರ ಆತು, ಸುಮ್ಕೂತ್ರ ಆಗಂಗಿಲ್ಲ. ಹೆಣ ಇದ್ದಂಗಿದ್ರೆ ಏನಿಲ್ಲ. ಅದೇನೋ ಸುಮ್ ಇದ್ದವನು ಕೂದಲು 1000 ಮಂದಿ ಬಂದ್ರೆ ಅಳ್ಳಾಡ್ಸ್ಲಕ್ಕಾಗಲ್ಲ ಅಂತ. ಹಂಗಾದ್ರೆ ಎದಕ್ಕೆ ಬಂತು? ಸುಮ್ಮಿರೋದು ಎಲ್ಲ ಅಬ್ಸರ್ವೇಷನ್ ಇರ್ಬೇಕು ಕಂಪ್ಲೀಟ್. ಎಷ್ಟೋ ಮಂದಿ IAS ಪರೀಕ್ಷೆ ಕಟ್ಟಿದ್ರು, ಆದ್ರೆ ಒಬ್ರು ಕರೆಕ್ಟ್ ಉತ್ತರ ಕೊಡ್ಲಿಲ್ಲ. ಎಷ್ಟು ಹೆಜ್ಜೆ ನಡೆದು ಬಂದು ಎಷ್ಟು ಸ್ಟೆಪ್ಸ್ ಏರಿ ಬಂದಿ, ಇವೇ 2 ಪ್ರಶ್ನೆ ಆಗಿರೋ. ಹಂಗೇನಾದ್ರು ಅಬ್ಸರ್ವ್ ಮಾಡಿರಿ ನೀವು? ಎಲ್ಲರೂ ಎಷ್ಟು ಹೆಜ್ಜೆ ನಡೆದಿರಿ, ಎಷ್ಟು ದೂರ ಅದ, ಎಷ್ಟು ಸಮಯ ಎದರ ಸಲುವಾಗಿ ಬಳಸಿದೆವು? ಮುಂಜಾನೆ ಹಿಡಿದು ಸಂಜೆ ತನಕ ಅಬ್ಸರ್ವ್ ಮಾಡಬೇಕಿಲ್ಲ ನಮ್ಮ ಜೀವನ ವಿಧಾನವನ್ನ. ಎಷ್ಟು ಈ ಬ್ರಹ್ಮಜ್ಞಾನದ ಪಾಠದ ಒಂದು ಸಾಧನೆಗಾಗಿ ಎಷ್ಟೊತ್ತು ಕಳೆದೆವು,
ಹೊಟ್ಟೆ ತಿಪ್ಪಲಿಗೆ ಎಷ್ಟು ಕಳೆದೆವು, ಮತ್ತೆ ಸಂಸಾರದ ಭಾರ ಹೊತ್ತೀವಿ, ಅದರ ಸಲುವಾಗಿ ಅದರ ಅವಶ್ಯಕತೆಗಳು ಪೂರೈಸೋದಕ್ಕೆ ಎಷ್ಟೊತ್ತು ನಾವು ಅದ್ರ ಕೆಲಸ ಮಾಡ್ತೀವಿ, ಎಲ್ಲ ಅಬ್ಸರ್ವ್ ಮಾಡ್ಬೇಕು, ಎಲ್ಲ ಲೆಕ್ಕ ಇರ್ಬೇಕು. ಒಂದೇನೋ ಸಮಸ್ಯೆ ಆಗ ಬಸ್ಸಿನಾಗ ಏನೋ ಸಮಸ್ಯೆ ಆಯ್ತಪ್ಪ, ದೊಡ್ಡ ಮನುಷ್ಯರು ಒಳಗದಿರಿ, ಬರ್ರಿ ಅನುಭವಿಕರು. ನೀವು ಬಸ್ನಾಗ ಕೂತಾಗ ಎಷ್ಟು ಮಂದಿ ಇದ್ರು, ಬಸ್ ಇಳಿಯಾಗಿ ಎಷ್ಟು ಮಂದಿ ಇದ್ರು ಕೇಳಿದ್ರಿ ಅಂದ್ರೆ ಉತ್ತರ ಇರ್ತದೇನ್ರಿ? ಪ್ರಶ್ನೆಗಳು ಬರ್ತಾವಿಲ್ಲ. ಏನಾರ ಸಮಸ್ಯೆ ಆದಾಗ ಬಸ್ಸಿನ ಒಳಗೆ ಏರಿದಾಗ ನಿಮ್ಗೆ ಎಷ್ಟು ಜನ ಇದ್ದಾರ್ರಿ, ಬಸ್ನಾಗ ಕೇಳಿದಾಗ ಏನ್ ಹೇಳ್ತೀರಿ? ಕೆಳಗಿಳಿದಾಗ ಎಷ್ಟು ಮಂದಿ ಇದ್ರು, ಜನಸಂಖ್ಯೆ ಹೇಳ್ತೀರಿ, ಬಸ್ ಇದ್ರು ಹೇಳ್ತೀರಿ. ಹೇಳಿದ್ಮೇಲೆ ಆದ್ರೆ ಪುರುಷರು ಎಷ್ಟಿದ್ರು, ಮಹಿಳೆಯರು ಎಷ್ಟಿದ್ರು, ಮಕ್ಕಳು ಎಷ್ಟಿದ್ರು, ಇವೆಲ್ಲ ಅಬ್ಸರ್ವೇಷನ್ ಇರ್ಬೇಕು ಸುತ್ತಮುತ್ತ. ನಾ ಹೇಳೋದು ಬರೀ ಒಂದು ಉದಾಹರಣೆ ಅಷ್ಟೇ. ಎಲ್ಲ ಅಬ್ಸರ್ವೇಷನ್ ಇರ್ಬೇಕು. ನಮ್ಗೆ ಏನ್ ಸಂಬಂಧ ಇಲ್ಲ ನಂಗೆ ಸುಮ್ಮ ಕೂತ್ರೆ ಹೆಂಗ? ಯಾವ ರೋಡ್ ನಿಂತು ಬಂತು ಬಸ್ಸು, ಮತ್ತೆ ಎಷ್ಟೊತ್ತಿಗೆ ಎಲ್ಲಿತ್ತು, ಏನು? ಸುಮ್ಮ ಬಸ್ನಾಗ ಹೋಗಿ ಕೂತು ಕೂಡಲೇ ಒಳ್ಳೆ ಬೆಡ್ರೂಮ್ನಾಗ ಮಕ್ಕೊಂಡು ನಿಜಿ ಹಚ್ಚಿನ ಮಕ್ಕೊಂಡ್ಬಿಡ್ತಾರೆ. ಮಕ್ಕಳು ಮತ್ತೆ ಅವ್ರ ಸ್ಟಾಪ್ ಬಂದಾಗ ಅವ್ರ ಸಮೀಪ ಬಂದಾಗ ಎತ್ತರು, ಆಮೇಲೆ ಮತ್ತೆ ಮಕ್ಕೊಂಡ್ಬಿಡ್ತಾರೆ. ಏನಾಗಲ್ಲ, ಸಾಮಾನ್ಯ. ಅಬ್ಸರ್ವೇಷನ್ ಸುತ್ತಮುತ್ತ ಏನು ಅಬ್ಸರ್ವೇಷನ್ ಇದ್ರೆ ಅದಕ್ಕೆ ಫಲವ್ಯಾಪ್ತಿ ಜ್ಞಾನ ಅಂತ. ಇಲ್ಲ ಅಂತಂದ್ರ ಅಸ್ಪಷ್ಟವಾದಂತ ವೃತ್ತಿ ವ್ಯಾಪ್ತಿ ಜ್ಞಾನ. ನಿಮ್ಗೆ ಅರ್ಥ ಆಗಿರ್ಬೇಕು. ಈಗ ಫಲವ್ಯಾಪ್ತಿ ಜ್ಞಾನ ಅಂದ್ರೆ ಏನು, ಯಾವ ದೇಶ, ಯಾವ ಕಾಲ, ಏನು ವಸ್ತು, ಏನು ಉದ್ದೇಶ, ಎಲ್ಲ ಸ್ಪಷ್ಟವಾಗಿ ಬಂದಿರ್ಬೇಕು. ಈ ಪಾಠಕ್ಕೆ ಬಂದಿರಿ ಅಂತಂದ್ರೆ ಏನು ಉದ್ದೇಶ ಇಟ್ಕೊಂಡು ಬಂದಿರಿ, ಏನು ಮಾಡ್ಬೇಕಾಗ್ಯದ, ಎದಕ್ಕೆ ಕೇಳಕತ್ತೀರಿ, ಇವೆಲ್ಲನೂ ನಿಮಗೆ ಗೊತ್ತಿರ್ಬೇಕು. ಏನ್ ಮಾಡ್ತೀರಿ? ಅಬ್ಸರ್ವೇಷನ್ ಮಾಡಿ ಅಲ್ಲಿ ಏನೇನು ಮಾಹಿತಿಗಳು ಬರ್ತಾವ ಅದಕ್ಕೆ ತಕ್ಕಂತೆ ನಿಮ್ದು ಸ್ಪಂದನೆ ಇರ್ಬೇಕು, ನಿಮ್ಮದೇ ಆದ ಒಂದು ಕರ್ತವ್ಯ ಇರ್ಬೇಕು. ಜೀವನಿಗೆ ಅತ್ಯಂತ ಮುಖ್ಯ ಕರ್ತವ್ಯ ಯಾವುದು? ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಡ್ಯೂಟಿ ಅಂತ ಮಾಡ್ತಿರಲ್ಲ, ಅತ್ಯಂತ ಮುಖ್ಯ ಕರ್ತವ್ಯ ಯಾವುದು ಮನುಷ್ಯಂದು? ಡ್ಯೂಟಿ ಅಂತ ಮಾಡಬೇಕಾ? ಮಾಡಲಿಲ್ಲ ಅಂದ್ರೆ ನಡೆಯಲಿಲ್ಲ. ಡ್ಯೂಟಿ ಅಂದ್ರೆ ಕರ್ತವ್ಯ, ಮಾಡಲೇಬೇಕಾದಂಥದ್ದು. ಮೋಕ್ಷವನ್ನು ಪಡೆಯುವುದು ಅಂದ್ರೇನು? ಅಜ್ಞಾನ ಕಳ್ಕೊಳ್ಳೋದು. ಮೋಕ್ಷವನ್ನ ಪಡೆಯೋದು ಅಜ್ಞಾನ ಕಳ್ಕೊಳ್ಳೋದು. ಮತ್ತಿದ ಅಜ್ಞಾನ ಕಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಮ ಜೀವನದಲ್ಲಿ ಮಾಡ್ತಾ ಇರುವ ಕೆಲಸಗಳು ಜ್ಞಾನದು ಎಷ್ಟದವ, ಅಜ್ಞಾನದು ಎಷ್ಟದವ ಅನ್ನೋದು ದೋಷ ದರ್ಶನ. ಅಜ್ಞಾನದ ಕೆಲಸಗಳ ಬಗ್ಗೆ ದೋಷ ದರ್ಶನ ಆಗ್ಬೇಕು. ಇದು ತಪ್ಪು, ಮಾಡುವ ಮಾತು, ಮಾಡುವ ಕೆಲಸ, ಆಲೋಚನೆಗಳು, ಇವು ಭಾವನೆಗಳು, ಇವು ತಪ್ಪು ಅನ್ನೋದು ದೋಷ ದರ್ಶನ ಆಗಬೇಕು. ಅವುಗಳನ್ನ ಬೇರ್ಪಡಿಸಿ ತಿಳ್ಕೊಳ್ಳೋದು, ಒಳ್ಳೆಯದು ಕೆಟ್ಟದ್ದು ಬೇರ್ಪಡಿಸಿ ತಿಳ್ಕೊಳ್ಳೋದು. ಮತ್ತೆ ಕೆಟ್ಟದ್ದನ್ನ ತ್ಯಾಗ ಮಾಡೋದು, ಒಳ್ಳೆಯದನ್ನ ಗ್ರಹಣ ಮಾಡೋದು. ಅದಕ್ಕೆ ಇದು ಏನಾಯ್ತು? ಮನುಷ್ಯ ಜನ್ಮದ ಗುರಿ ಆಯ್ತು, ಕರ್ತವ್ಯ ಏನು? ಇಂಗ್ಲಿಷ್ ಕಲಿಬೇಕಾಗ್ಯದ. ಇಂಗ್ಲಿಷ್ ಕಲಿಬೇಕಾದ ಒಂದು ಕರ್ತವ್ಯ ಏನು? ಗಣಿತ ಕಲಿಬೇಕಾಗ್ಯದ.
ಗ್ರಾಮರ್ ಕಲಿಬೇಕಾಗ್ಯದ, ಸಂಗೀತ ಕಲಿಬೇಕಾಗ್ಯದ, ಡ್ಯಾನ್ಸ್ ಕಲಿಬೇಕಾಗ್ಯದ. ಅದು ಕಲಿಬೇಕಾದ್ರೆ ಏನ್ ಕರ್ತವ್ಯ ಮಾಡ್ಬೇಕು? ಅದಕ್ಕೆ ಸಂಬಂಧಪಟ್ಟ ಗುರುಗಳ ಹತ್ರ ಹೋಗಿ ಶರಣಾಗತರಾಗದು ಕರ್ತವ್ಯ. ಗೊತ್ತಾಯ್ತ್ರ? ಒಬ್ಬ ಸಮರ್ಥ ಸದ್ಗುರುವಿನ ಬಳಿಗೆ ಹೋಗಿ ಶರಣಾಗತರಾಗದು ಮನುಷ್ಯನ ಕರ್ತವ್ಯ. ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿ ಬಂದನಂದ್ರೆ ಅವನ ಕರ್ತವ್ಯ ಏನು? ಒಬ್ಬ ಗುರುವಿಗೆ ಶರಣಾಗತನಾಗಲೇಬೇಕು. ಒಬ್ಬ ಸಮರ್ಥ ಸದ್ಗುರುವಿಗೆ ಶರಣಾಗತನಾಗಲೇಬೇಕು. ಅದು ಅವನ ಕರ್ತವ್ಯ. ಆ ಸದ್ಗುರುವಿಗೆ ಶರಣಾಗತನಾಗಿ ಆತ ಹೇಳಿದಂಗ ಹೇಳಲೇಬೇಕು. ಏನು ಸುಮ್ಮ ಕುಂದಿರ್ಬೇಕು? ಅವನವ ಹೇಳ್ತಿರ್ತಾನ, ನಂದು ನಾನು ಹಿಂಗೆ ಸುಮ್ಮ ಕುಂದಿರ್ಬೇಕ? ಏನ ಹೇಳಿದಂಗೆ ಕೇಳ್ಬೇಕು. ಏನ್ ಮಾಡೋದು? ಹೇಳ್ದಂಗೆ ಕೇಳ್ಬೇಕು. ಹೇಳಿದ್ದು ಹೇಳ್ಬೇಕು, ಹೇಳಿದ್ದು ಕೇಳ್ಬೇಕು. ಇಲ್ಲಾಂದ್ರೆ ಏನ್ ಕಲಿತಾನ? ಹೇಳಿದ್ರ ಕೇಳ್ಬೇಕು, ಕೇಳಿದ್ರ ಹೇಳ್ಬೇಕು. ಎರಡೂ ತಯಾರಿರ್ಬೇಕು. ಅದಕ್ಕಂತಾರ ಕರ್ತವ್ಯ, ಮನುಷ್ಯನ ಕರ್ತವ್ಯ ಅಂತ. ಸದ್ಗುರುವಿನ ಬಳಿ ಶರಣಾಗತನಾಗಿ, ಯಾವ ಗುರು ನಾನೇ ಗುರು ನೀನೇ ಶಿಷ್ಯ, ನೀನು ಏನು ದುಡಿತಿದಿ ಅದರದೊಂದು 10% ನಂದಿರ್ತದ, ನನಗೆ ತಂದಿಡು, ನಾ ಉಂಡು ಮಲ್ಕೋತೀನಿ, ನೀನು ಹಿಂಗೆ ದುಡ್ಕೋತಿರು, ವಾರಕ್ಕೊಮ್ಮರೆ ಬಾ, ದಿನ ಬಾ, ವರ್ಷಿಗೊಮ್ಮರೆ ಬಾ, ಒಟ್ಟ ಬಾ, ನೀನ್ ನಮ್ಮಲ್ಲಿ ಬಂದು ಕೊಟ್ಕೋತಿರು ನೀ ನಂಗೆ. ಅದವರೆಲ್ಲ ಇವರೆಲ್ಲ ಏನು ಉಪಾಧಿಕ ಗುರುಗಳು, ಇವರೆಲ್ಲ ಉಪಾಧಿಕರು, ಇವರೆಲ್ಲ ಅಂಥವ್ರಿಂದ ಏನೇನು ಉಪಯೋಗ ಇಲ್ಲ. ಈ ಬ್ರಹ್ಮಜ್ಞಾನದ ವಿಷಯದೊಳಗೆ ಯಾರು ನಿಮ್ಮೊಳಗಿನ ಚೈತನ್ಯ, ಸಾಕ್ಷಿ ಚೈತನ್ಯದ ದರ್ಶನವನ್ನ ನಿಮಗೆ ಮಾಡಿಕೊಡ್ತಾರ, ಅದಕ್ಕೆ ಸಂಬಂಧಪಟ್ಟಂತೆ ಸಾಧನಾ ವಿಧಾನಗಳನ್ನ ಹೇಳ್ತಾರ, ತಾವು ಅದನ್ನ ಕಂಡುಕೊಂಡಿರ್ತಾರ, ಅಂಥವ್ರಲಿಂತ ನಿಮಗೆ ಉಪಯೋಗ ಆಗ್ತದೆ ಹೊರತು ಸುಮ್ಮನೆ ಅಂತ ದೊಡ್ಡ ಪೀಠದ ಗುರುಗಳರ, ಇಂಥ ದೊಡ್ಡ ಅದೇನಂತಿರಲ್ಲ ಆಶ್ರಮದ ಗುರುಗಳರ, ಅಷ್ಟು ಲಕ್ಷ ಮಂದಿ ಹೋಗರ, ಇಷ್ಟು ಲಕ್ಷ ಮಂದಿ ಬಂದರ, ಅಷ್ಟು ಫಾರಿನರ್ಸ್ ಬರ್ತಾರ, ಇಷ್ಟು ಫಾರಿನರ್ಸ್ ಬರ್ತಾರ. ಈ ತಗೊಂಡು ಏನ್ ಬೆಂಕಿ ಹಚ್ಬೇಕಾಗಲ್ಲ, ತಗೊಂಡು ಏನ್ ನಿಮಗ್ ಬೇಕಾಗ್ಯದ ನಿಮ್ಮದು ವೈಯಕ್ತಿಕ ಮೋಕ್ಷ. ಉಳಿದೆಲ್ಲ ಫಾರಿನರ್ ಬಂದು ನಿಮ್ಗೇನ್ ಮಾಡೋದು ರೀ? ಅವ್ರದ್ದು ನಿಮ್ಗೇನ್ ಮಾಡೋದು? ಲಕ್ಷಗಟ್ಟಲೆ ಮಂದಿ ಬಂದ್ರೆ ನಿಮ್ಗೇನಾಗಬೇಕಾಗ್ಯದ? ನೀವು ಹೋಗಿದ್ದ ಫಾರಿನರ್ ಸಂಘಕ್ಕೆ ಹೋಗ್ಬೇಕಾಗ್ಯದ, ಏನ್ ಮೋಕ್ಷಕ್ಕೆ ಹೋಗ್ಬೇಕಾಗ್ಯದ? ಬರೀ ಇಂಥವೇ ಹೊರಗೆ ಡಂಬಾಚಾರದ ಆಧ್ಯಾತ್ಮ ಸಾಧನೆಗಿಂತ ಈ ಡಂಬಾಚಾರದ ಕೆಲಸನೇ ಭಯಂಕರ. ದೊಡ್ಡ ಮಠ ಕಟ್ಟಾರ್ರಿ, 1000 ಮಂದಿ ಬಂದ್ರು, ಇನ್ನ ಜಾಗ ಉಳಿದಿರ್ತಾರ. ಹಂಗೆ ಏನ್ ಮಾಡ್ತಾರಪ್ಪ? 1000 ಮಂದಿ ಎಲ್ಲಿ ಕುಂದಿರ್ತಾರೆ ಅಲ್ಲಿ ಹೋಗಿ? ಏನ್ ಮಾಡ್ತಾರೆ 1000 ಮಂದಿ ಹೋಗಿ ಕೂತ ಅಲ್ಲಿ? ಏನು ಮಾಡಲ್ಲ, ಸುಮ್ಮನೆ ಕಟ್ಟದೆ ಕಟ್ಟಲ್ಲ, ರೊಕ್ಕ ಹಾಕಂದ್ರೆ ಕಟ್ಟದೆ ಕಟ್ಟಲ್ಲ ಬಿಲ್ಡಿಂಗ್. ಮಳಿ ಬಂದ್ರ ಬೆಸ್ಟ್ ಅಂದ್ರೆ ಮಳಿ ಬಂತು, ಅಥವಾ ಬಿಸಿಲು ಬಹಳ ಇತ್ತಂದ್ರ ಒಂದಿಷ್ಟು ರೆಸ್ಟ್ ಮಾಡ್ಲಕ್ಕ, ಒಂದಿಷ್ಟು ಚಾಟಿಂಗ್ ನಿಂದಿರ್ಲಕ್ಕ ಬೆಸ್ಟ್ ಅದ ಹೊರತು ಅವಕ್ಕೆಲ್ಲ ಮಠ ಅನ್ನಲ್ಲ, ಅವಕ್ಕೆ ಆಶ್ರಮ ಅನ್ನಲ್ಲ, ಅವ್ರ ಗುರುಗಳನ್ನಲ್ಲ. ಕೇವಲ ಆಧ್ಯಾತ್ಮ ಸಾಧನೆಗೆ ಯಾರು ಬದ್ಧರಾಗಿರ್ತಾರ ಅವರೇ ಗುರುಗಳು. ತಿಳ್ಕೊಂಡ್ಬಿಡ್ರಿ, ಪಾನಿ ಪೀನ ಶಾನ್ಕೆ ಗುರು ಕರ್ಲೇನ ನಹಿಜಾನ್ಕೆ. ಗುಂಪುಗಾರಿಕೆ ಮಾಡೋದಕ್ಕ ಒಂದು ಜಾತಿ ಮಂದಿನ ಒಂದು ಗಂಟೆ ಕಟ್ಕೊಂಡು ಕುಂತರ ಗುರುಗಳಂತಾರ. ಅವರಿಗೆ ಗುರು ಅಂತ ಒಂದು ಶಬ್ದ ಬಂದ ಮೇಲೆ ಭೇದ ಭಾವ ಇರಬಾರ್ದು. ಅವ್ರಿಗೆ ಯಾವ ಜಾತಿಯವ್ರು ಯಾಕಿರ್ಲಕ್ಕ, ಯಾವ ಧರ್ಮದವ್ರು ಯಾಕಿರ್ಲಕ್ಕ, ಸರಿ ತಪ್ಪು ತಿದ್ದಿ ಹೇಳಿ ಹಿಂಗ್ ಮಾತಾಡಬಾರ್ದು, ಹಿಂಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಒಳ್ಳೆ ಮಾರ್ಗದರ್ಶನ ಮಾಡಂತವ್ರು. ಅದು ಬಿಡ್ತಾರ ಜಗ್ಗಿ ಅಡಿಗೆ ಮಾಡೋದು, ಜಗ್ಗಿ ಊಟ ಮಾಡೋದು. ಏನ್ ಕೂಳ್ ಕಾಣ್ಲಾರ ಹೋಗಿರ್ತೀರ ನೀವು, ಊಟ ಇರಂಗಿಲ್ಲ ನಿಮ್ ಮನ್ಯಾಗ.
ಎಲ್ಲರ ಮನೆಗೆ ಊಟ ಇರುತ್ತೆ. ಯಾಕ ಅದು ಊಟದ ವೈಭವ, ಯಾವ್ದಕ್ಕ ಅಂತದೊಂದು ಫಾರಿನರ್ಸ್, ಒಂದು ಹುಚ್ಚು, ಇವೆಲ್ಲನೂ ಏನದವ ಈ ಮೋಕ್ಷಕ್ಕೆ ಅಡ್ಡಿಯಾಗಿಬಿಡ್ತವೆ. ಇವೆಲ್ಲ ಮೋಕ್ಷಕ್ಕೆ ಅಡ್ಡಿ ಆಗ್ತವೆ. ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಕ್ ಬಿಡಂಗೇ ಇಲ್ಲ ನಿಮಗೆ. ಈ ರಾಯಚೂರಾಗ ಒಂದು 4-5 ಮಂದಿ ಬಂದಿದ್ರು. ಏನ್ ಹೇಳಿದ್ರು ನಮಗಂದ್ರ, ದೊಡ್ಡವರು, ನಮ್ಗೆ ಬೇಕಾದವ್ರೆ, ಪರಿಚಯದವರು, ದೊಡ್ಡವರು, ಊರಾಗ ಹಿರಿಯರು, ಒಂದು 10-12 ವರ್ಷದಿಂದ ಬಂದಿದ್ರು. ರವಿಶಂಕರ್ ಗುರೂಜಿ ಅಂತ ಒಬ್ರು ಅದರ. ಅವರು ಏನೋ ಒಂದು ಯೋಗ ಕಲಿಸ್ತಾರ, ಮೆಂಬರ್ ಆರಿ ಆಯ್ತು. ರಾಯಚೂರು ಹಣೆಬರ್ ಪೂರಾ ಬದಲಾಯಿಸ್ಬಿಡ್ತದ. ರಾಯಚೂರು ಹೋಗಿ ಪ್ಯಾರಿಸ್ ಆದಂಗೆ ಆಗ್ತದ ಅಂತ ಹೇಳಿದ್ರು ಒಂದು 10-15 ವರ್ಷದ ಹಿಂದ. ರಾಯಚೂರಲ್ಲಿ ಪ್ಯಾರಿಸ್ ಆಗ್ತದ, ಒಂದು ಪ್ಯಾರಿಸ್. ಏನು ಪ್ಯಾರಿಸ್ ಆಯ್ತಪ್ಪ, ಮೊದಲು ಹೆಂಗಿತ್ತು ಹಂಗೆ. ಪ್ಯಾರಿಸ್ ಏನಾಯ್ತು, ರಾಯಚೂರು ಮಂದಿ ರೊಕ್ಕ ತಗೊಂಡು ಅವ್ರು ಪ್ಯಾರಿಸ್ ಆಗಿರ್ತಾರೆ. ಅಟ್ಟೆ ನಾವೇನ್ ಪ್ಯಾರಿಸ್ ಆಗೀವಿ ಇಲ್ಲಿ. ಈಗ ನಿಮ್ಮ ಊರು ಭಕ್ತರು ಎಲ್ಲರೂ ಕೂಡಿ ಯಾರ್ಯಾರು ಗುರುಗಳು ಬಂದಾರ ಅಂದ್ರೆ ರೊಕ್ಕ ಹಾಕಿದ್ಮೇಲೆ ರೊಕ್ಕ ಗಂಟು ಕಟ್ಕೊಂಡು ತಮ್ಮಲ್ಲಿ ಒಯ್ಯೋದೇನದ, ನಿಮ್ಮೂರನ್ನವ್ರಿಗೆ ಒಂದೇನಾರ ಕಲ್ಯಾಣ ಕಾರ್ಯ ಮಾಡ್ಬೇಕಾ ಬೇಡ? ಅಂತವೇನಾರ ಆಗ್ಯಾವಲ್ರಿ. ನಿಮ್ಮೂರ ರೊಕ್ಕ ತಗೊಂಡು ನಿಮ್ಮೂರಿಗೆ ಒಂದು ಕಲ್ಯಾಣ ಕಾರ್ಯ ಮಾಡ್ತೀವಪ್ಪ ಅಂತೇಳಿ ಏನಾರು ಬಂದಾರೇನು? ಅಂತವೇನಾರು ಮಾಡ್ಯಾರೇನ್ರಿ ಯಾರು? ನಿಮ್ಮೂರ ಮಂದಿ ರೊಕ್ಕ ಜಮಾಯಿಸಿ ನಿಮ್ಗೊಂದು ಕಲ್ಯಾಣ ಕಾರ್ಯ ಮಾಡ್ತೀವಿ ಅಂತ ಹಂಗೆ ಯಾರು ಬಂದಾರೇನು? ಸುಮ್ಮನೆ ಕೊಟ್ಟು ಬಿಡ್ತೀರಿ, ತಗೊಂಡು ಹೋಗ್ಬಿಡ್ತಾರ. ಅವ್ರು ಎಲ್ಲಿಗೆ ಹೋಗ್ತಾರ ಗೊತ್ತಿಲ್ಲ, ಏನ್ ಮಾಡ್ತಾರ ಗೊತ್ತಿಲ್ಲ. ಹಾಕಿದ್ದು ಗುರುಗಳು ಅಂತ ಕೋಟಿಗಟ್ಟಲೆ ತಗೊಂಡೋಗ್ಬಿಡ್ತಾರ. ಯಾರೋ ತಿಳಿದವ್ರು ಒಂದಿಷ್ಟು ಮಂದಿ, ಅಪ್ಪ ಪ್ರತಿ ಸಾರ ಬಂದಾಗ ಭಕ್ತರ ರೊಕ್ಕ ಇಷ್ಟಿಷ್ಟು ತಗೊಂಡು ಹೋಗ್ತೀರಿ, ನಮ್ಗೂರಾಗ ಒಂದ್ ಏನಾರ ಕೆಲಸ ಮಾಡ್ರಿ ಅಂತ ಬೆನ್ನ ಹಚ್ಚಿರ ಅವ್ರು ಮಾತ್ರ ಅವ್ರ ಕಿನೆಗೆ ಬೀಳಂಗಿಲ್ಲ. ಹಂಗ್ ಹುಡ್ಕೊಂಡು ಹೋಗ್ತಾರ ರೊಕ್ಕ ತಗೊಂಡು. ಗುರುಗಳ ಇಂಥವ್ರಿ ಗುರುಗಳಂತಾರ. ಇವ್ರಿಗೆ ಎಲ್ಲ ದಾರಿ ತಪ್ಪದ ನೋಡ್ರಿ, ಎಲ್ಲ ದಾರಿ ತಪ್ಪದ. ವ್ಯವಸ್ಥೆನೇ ದಾರಿ ತಪ್ಪಿದ. ವ್ಯವಸ್ಥೆ ದಾರಿ ತಪ್ಪಿದ ಯಾವುದು ಮಾರ್ಗದರ್ಶನ ನೀಡಬೇಕು, ಅವರೇ ದಾರಿ ತಪ್ಪಿದಾಗ ಸಮಾಜ ಚಂದಿಲ್ಲ ಅಂದ್ರೆ ಹೆಂಗಿರ್ತವು? ಅವ್ರಕ್ಕಿಂತ ಸಮಾಜದೊಳಗೆ ಜ್ಞಾನ ಜಾಸ್ತಿ. ಅವ್ರು ಯಾರಿಗೆ ದೊಡ್ಡವ್ರಂದಿರಿ, ಅವ್ರಿಗಿಂತ ಹೆಚ್ಚು ಜ್ಞಾನಿಗಳ ಸಮಾಜದ ಜೀವಿಗಳೇ ಅದ. ಎಲ್ಲ ಛೇದ ನೋಡಿದ್ರೆ ಭಯಂಕರ ಲೋಪ, ಛೇದ. ನಾ ಹೇಳಕತ್ತದ ಬರಬರ ಅನ್ಸ್ತದ, ಏನ್ ಸಿಟ್ಟು ಬರ್ಲಕತ್ತದ, ಏನ್ ಎಲ್ಲರಿಗೂ ಗುರುಗಳರ, ನಿಮ್ಗಾರ ನಮಗಾದಾರ, ಏನ್ ಉಪಯೋಗ ಆಗ್ಯಾರವ್ರಂತ ಅದು ಬಂದ ನಮ್ಮ ಪ್ರಶ್ನೆ. ಬ್ರಹ್ಮಜ್ಞಾನದ ವಿಷಯದಲ್ಲಿ ನೀವು ಸರಿಯಾಗಿ ದಾರಿ ನಡೆಸಿಬಿಟ್ರಿ ಅಂತಂದ್ರ, ನಾವು ನೀವು ಎಲ್ಲರೂ ಒಂದೇ ಅಂತೇಳಿ ಏಕೋಭಾವ ಬೆಳೆಸಿದ್ರಂದ್ರ ಇವತ್ತೆಂತೂ ಭೇದ ಭಾವನೆ ಇಲ್ಲ, ಜಗಳ ಇಲ್ಲ, ರಾಗದ್ವೇಷ ಇಲ್ಲ, ಪಾಪ ಪುಣ್ಯ ಇಲ್ಲ. ಎಲ್ಲರೂ ಆನಂದವಾಗಿರುವಂತಹ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಏನ್ ಪ್ರಯತ್ನ ಮಾಡ್ಲಕತ್ತಾರ ಇವರು. ಜಾಸ್ತಿ ಮಾತಾಡಿದ್ರೆ ಏನಿಲ್ಲ, ನಮ್ಮನ್ನ ಹಿಡ್ಕೊಂಡು ಹೊಡಿತಾರೆ, ಇಲ್ಲ ಕೊಲ್ಲಿಬಿಡ್ತಾರೆ. ಹಿಂಗೆಲ್ಲ ಮಾತಾಡಿದ್ರೆ ಹಿಂಗೆಲ್ಲ ಮಾತಾಡ್ತಾರೆ. ನೀ ನಮ್ಗೆಲ್ಲ ಮತ್ತ ಆರಾಮ್ ನಡೆದ ವ್ಯವಸ್ಥೆ, ಹಿಂದೇನು ಕಾಟ ಮತ್ತ ಬೇಕಿದ್ರು ಬಾ, ಬ್ಯಾಡಾದ್ರೆ ಬಿಡು, ನಮ್ಗೆ ಏನು ಅನ್ಲಕ್ ಹೋಗ್ಬೇಡ, ನಮ್ ತಂಟಕ್ಕೆ ಬರಬೇಡ ಅಂತಾರ. ಉದ್ಧಾರ ಆಗಿ ಸಿದ್ಧ ಪುರುಷನ ಆಗಬೇಕು ಅನ್ನಂತ ಯಾವ ಪ್ರಯತ್ನ ಇಲ್ಲದವನು ಶಿಷ್ಯನಲ್ಲ. ನನ್ನನ್ನ ನಂಬಿದ ಜೀವಿಗಳನ್ನ ಉದ್ಧಾರ ಮಾಡಿ ಅವರನ್ನ ಸಿದ್ಧ ಪುರುಷರನ್ನಾಗಿ ಮಾಡಿ, ಶಿವಸ್ವರೂಪರನ್ನಾಗಿ ಮಾಡಿ, ಬ್ರಹ್ಮ ಸ್ವರೂಪರನ್ನಾಗಿ ಮಾಡಿ ಅವರಿಗೆ ಮೋಕ್ಷ ಉಂಟಾಗುವಂತ ಒಂದು ಮಾರ್ಗದರ್ಶನ ಮಾಡಲಿಲ್ಲ ಅಂದ್ರೆ ಅವರು ಗುರುಗಳಲ್ಲ. ಅದು ಒಂದು ಬಿಟ್ಟು ಅವರು 1000 ಕೆಲಸ ಮಾಡ್ತಿರ್ಬೋದು. ಆ 1000 ಕೆಲಸಗಳು ಮಾಡ್ಲಕ್ಕ ಸರ್ಕಾರಗಳದವ, ಸಮಾಜದೊಳಗೆ ಸಂಘಟನೆಗಳದವ. ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡಂತ ನೀವು ಮಾಡ್ತೀರಿ. ಆದ್ರೆ ನೀವು ಮಾಡೋ ಕೆಲಸ ಬಿಟ್ಟು ಯಾರೋ ಮಾಡಕತ್ತಿರಲ್ಲ. ನೀವು ಮಾಡೋ ಮುಖ್ಯ ಕಾರ್ಯ ಏನದ ಅದು ಮಾಡ್ತಾ ಇಲ್ಲಲ್ಲ.
ಇದು ಹೆಂಗ್ ಜಾಗೃತಿ ಮೂಡಿಸ್ಬೇಕು? ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು? ನಮ್ಗೆ ಯಾರು ಹೇಳೋರ? ನಮ್ಗೆ ಹೇಳ್ತೀರ ನೀವು? ನಾವ್ ಏನ್ ಹೇಳ್ತೀವಿ ಕೇಳ್ಬೇಕು ನೀವು ಅಂತಾರ. ಅದಕ್ಕೆ ಅಬ್ಸರ್ವ್ ಮಾಡ್ಬೇಕು, ಪ್ರತಿಯೊಂದು ಅಬ್ಸರ್ವ್ ಮಾಡ್ಬೇಕು. ಸುಮ್ಮನೆ ಚಿಕ್ಕವ್ರಿಗೆಲ್ಲ ಗುರುಗಳಂತ ಹೋಗಬಾರ್ದು. ಏನಪ್ಪಾ ಎಲ್ಲಿ ಒಂದಿಷ್ಟು ನಿಂತದಂದ್ರ ಪ್ರಮಾತ ಭಾಷ್ಯ ಮತ್ತು ಸಾಕ್ಷಿ ಭಾಷ್ಯ. ಸಾಕ್ಷಿ ಭಾಷ್ಯ ಏನ್ ಸಾಕ್ಷಿ ಭಾಷ್ಯ ಅಂತಂದ್ರೆ ಎರಡು ಭ್ರಮೆಗಳೇ. ಸಾಕ್ಷಿ ಭಾಷ್ಯ ಅಂದ್ರು ಭ್ರಮೆನೇ, ಪ್ರಮಾತ ಭಾಷ್ಯ ಅಂದ್ರು ಭ್ರಮೆನೇ. ಆ ಸಾಕ್ಷಿಯ ಭಾನ ಆಗ್ತದಲ್ಲ ಅದು ಏನದ ಬ್ರಹ್ಮಜ್ಞಾನ, ಅದು ಮೋಕ್ಷಕ್ಕೆ ದಾರಿ. ಈ ಸಾಕ್ಷಿ ಭಾಷೆ ಏನದಂದ್ರ ಏನ್ ಮಾಡ್ತದಿದು? ಸರ್ಪ ಮತ್ತು ಸರ್ಪದ ಜ್ಞಾನ ಎರಡು ಸೇರಿಸಿ ಒಂದು ಭ್ರಮೆ ತನ್ನೊಳಗೆ ತಯಾರಾಗ್ತದೆ. ಹೊರಗಿಂದು ಹಗ್ಗ ಎಂದರೆ ಹಾವಾಗ್ಯದೇನು? ನಮ್ಮೊಳಗಿನ ಅವಿದ್ಯೆನೇ ಹಗ್ಗದ ಬಗೆಗಿನ ಅಜ್ಞಾನನೇ ಏನಾಗ್ಯದ? ಹಾವಿನ ಜ್ಞಾನ ಆಗ್ಯದ. ಮತ್ತ ಹಾವಿಂದು ರೂಪ ತಾಳೆ, ಆಕಾರ, ಹಾವಿನ ಆಕಾರ ತಾಳೆ. ಅದಕ್ಕ ಸರ್ಪ ಹೆಂಗಾಗ್ಯದ? ಮಂದಗತ್ತಲೆಯಲ್ಲಿ ಇರುವಾಗ ರಜ್ಜುವನ್ನ ಅಸ್ಪಷ್ಟವಾಗಿ ಕಂಡಾಗ ಏನಾಯ್ತು? ಅವಿದ್ಯಾ ವೃತ್ತಿಯ ತಮೋಗುಣದ ಭಾಗವು ತಾಳಿರುವ ಸರ್ಪದ ಆಕಾರವೇ ದೃಷ್ಟಾಂತದ ಸರ್ಪ. ಅದೇನ್ ತಾಳದ ಅವಿದ್ಯಾ ವೃತ್ತಿ ಒಂದು ತಮೋಗುಣದ ಭಾಗ ಏನಾಗಿದೆ? ಸರ್ಪದ ಆಕಾರ ತಾಳೆ. ಮತ್ತು ಸರ್ಪದ ಜ್ಞಾನ ಎದರಿಂದ ಆಗ್ಯದ ಅಂತಂದ್ರೆ ಬೆಳಕಿನ ಸಮಸ್ಯೆ. ಮಂದಗತ್ತಲೆಯಲ್ಲಿ ಅವಿದ್ಯಾ ವೃತ್ತಿಯ ತಮೋಗುಣ ಏನಾಯ್ತು? ನಮ್ಮ ಅವಿದ್ಯಾ ವೃತ್ತಿಯ ತಮೋಗುಣ. ಈಗ ಸಾಕ್ಷಿ ಭಾಷೆ ಎದರಿಂದ ಆಗ್ತದ ಮತ್ತು ಪ್ರಮಾತ ಭಾಷೆ ಎದರಿಂದ ಆಗ್ತದ? ಎದರಿಂದ ಉಂಟಾಗ್ತದ? ಪ್ರಮಾತ ಭಾಷೆ, ಸಾಕ್ಷಿ ಭಾಷೆ. ಈ ಪ್ರಶ್ನೆಗೆ ಉತ್ತರ ಕೊಡ್ಲಕ್ ನೋಡ್ಬೇಕು. ಸಾಕ್ಷಿ ಭಾಷೆ ಅಂತಂದ್ರ ನಿಮ್ಮ ಅವಿದ್ಯಾ ವೃತ್ತಿಯಿಂದ ಉಂಟಾಗ್ತದ. ಪ್ರಮಾತ ಭಾಷೆ ಅಂತಂದ್ರ ನಿಮ್ಮ ಅಂತಃಕರಣ ವೃತ್ತಿಲಿಂತ ಉಂಟಾಗ್ತದ. ಅದಕ್ಕೆ ಈ ಸಾಕ್ಷಿ ಭಾಷೆ ಏನದ? ಹಾವು ತಿಳ್ಕೊಂಡವ್ರು ಯಾರು? ಹಗ್ಗ ಏನಾರ ಹಾವಾಗ್ಯದೇನ್ರಿ? ಕತ್ತಲಾಗ ಹಾವಾಗ್ತದ, ಬೆಳಕಿದ್ದಾಗ ಹಗ್ಗ ಆಗ್ತದ ಏನೆಂದರೆ ಅದು ಹಗ್ಗ ಕತ್ತಲ್ದಾಗ ಹಗ್ಗನೇ ಇರ್ತದೇನು ಹಾವಾಗಿರ್ತದ? ಏನಾಗಿರ್ತದ? ಎಲ್ಲ ಕಾಲದಾಗ ಹಗ್ಗನೇ ಆಗಿರ್ತದ. ಹಾವದು ತಿಳ್ಕೊಂಡವ್ರು ಯಾರು? ಅದು ಹಾವಿನ ಜ್ಞಾನ ಆಗಿದ್ದಲ್ಲಿ, ಹಾವಿನ ಆಕಾರ ತಾಗಿದ್ದೇವದು ಎಲ್ಲ ನಿಮ್ಮ ಅವಿದ್ಯೆನೆ, ನಿಮ್ಮೊಳಗಿಂದ ಅದೆಲ್ಲ ಆಟ. ಅದಕ್ಕೆ ಬೆಳಕಿನ ಸಮಸ್ಯೆ ಇರುವಾಗ ಅವಿದ್ಯಾ ವೃತ್ತಿಯ ತಮೋಗುಣದ ಭಾಗವು ಸರ್ಪದ ಆಕಾರವಾಗಿರುವ ಪರ್ಯಂತ ಎಲ್ಲಿ ತನಕ ಅದು ಸರ್ಪದ ಆಕಾರ ಆಗಿರ್ತದ ಅಲ್ಲಿ ತನಕ ನಿಮ್ಮ ಇಂದ್ರಿಯ ಏನ್ ಮಾಡ್ತಿರ್ತದ? ಅದನ್ನ ನೋಡ್ತಿರ್ತದ. ಕತ್ತಲ್ದಾಗ ಹಿಂಗ ನೋಡ್ತಿರ್ತದ ನಿಮ್ ಕಣ್ಣ. ಅಲ್ಲಿ ಏನಾಗ್ಯದ? ಅದು ಸರ್ಪದ ಆಕಾರ ಆಗ್ಯದ ಕತ್ತಲಿದ್ದಕ್ಕೆ. ಹಿಂಗಾಗಿ ಏನಾಯ್ತು? ತಮೋಗುಣದ ಭಾಗ ಸರ್ಪದ ಆಕಾರವಾಗಿರುವ ಪರ್ಯಂತರ ಅದೇ ಅವಿದ್ಯೆಯ ಸತ್ವಗುಣದ ಭಾಗದ ಮೂಲಕ ಚಿದಾಭಾಸನೆಗೆ ಉಂಟಾಗುವ ದುಃಖ, ಭಯ, ಚಿಂತೆ ಏನೇನಾಗ್ತವ ಹಾವಿನ ಜ್ಞಾನ ಆಗಿ ಅದೇ ಏನದಪ್ಪ ಅಂತಂದ್ರೆ ಚಿದಾಭಾಸನೆಗೆ ಉಂಟಾಗಿತ್ತು. ಇದಕ್ಕೆ ಸರ್ಪದ ಜ್ಞಾನ ಅಂತ. ಸರ್ಪ ಅಂದ್ರೆ ಏನು? ತಮೋಗುಣದ ಭಾಗ, ನಿಮ್ಮ ಅವಿದ್ಯೆಯ ತಮೋಗುಣದ ಭಾಗ. ಅವಿದ್ಯೆ ಅಂದ್ರೆ ಏನು? ಹಗ್ಗದ ಅವಿದ್ಯೆ, ಹಗ್ಗದ ಅಜ್ಞಾನ. ನಿಮಗೆ ಹಗ್ಗ ಅನ್ನೋದು ಗೊತ್ತಾಗ್ಲಾರ್ದಂಥದ್ದು ಏನದಲ್ಲ ಅದೇ ಹಗ್ಗದ ಅವಿದ್ಯೆ. ಅದು ಏನಾಗ್ಯದ? ಅದ್ರೊಳಗೆ ಎರಡು ಗುಣ ಅದಾವ, ಒಂದು ತಮೋಗುಣ, ಒಂದು ಸತ್ವಗುಣ. ತಮೋಗುಣ ಏನಾಗ್ಯದ? ಸರ್ಪದ ಆಕಾರ ತಾಳ್ಯದ. ಸರ್ಪದ ಜಾಗಕ್ಕೆ ನೀವು ಏನೇನ್ ಸೇರಿಸ್ಬೇಕು? ಸಂಸಾರ ಸೇರ್ಸಕ್ ಬರ್ತದಿಲ್ಲ ಅಲ್ಲಿ ಸರ್ಪದ ಜಾಗದಾಗ. ಜನನ, ಮರಣ, ಜೀವನ ಇದೇ ಸಂಸಾರ. ಮತ್ತೇನು? ನಾನೇ ಹುಟ್ಟಿನಿ ಅಂತ ಅನ್ಸ್ಲಕತ್ತದ ಇಲ್ಲ?
ಏನಾರೇ ಆದ್ರೆ ನಾನೇ ಸಾಯ್ತೀನಿ ಅಂತ ಅನ್ಸ್ಬೇಕತ್ತದ ಇಲ್ಲ. ಇದೆಲ್ಲ ಭ್ರಮೆ ಹೌದಾ ಅಲ್ಲ? ಸತ್ಯವಾಗಿ ಯಾರು ಹುಟ್ಟಿಲ್ಲ, ಸತ್ಯವಾಗಿ ಯಾರು ಸತ್ತಿಲ್ಲ, ಎಲ್ಲ ಕಲ್ಪಿತ. ಸಂಸಾರನೇ ಕಲ್ಪಿತ ಅದ. ಅದಕ್ಕ ಸರ್ಪದ ಭ್ರಮೆ ಅಂತಂದ್ರೇನು? ಸರ್ಪ ಮತ್ತು ಸರ್ಪದ ಜ್ಞಾನ ಇವೇನದವ ದುಃಖ ಕಾರಣ ವಸ್ತುಗಳು. ಸರ್ಪ ಮತ್ತು ಸರ್ಪದ ಜ್ಞಾನ ಏಕಕಾಲಕ್ಕೆ ಕಾರಣವಾಗುತ್ತದೆ. ಇದು ಸಾಕ್ಷಿ ಭಾಷ್ಯಕ್ಕೆ ದುಃಖದ ಕಾರಣ. ಇದ್ರಂಗ ನೀವು ಬರ್ಕೋಬೇಕು. ಒಂದನೇದೇನು? ಸುಖದ್ದು. ಈಗ ದುಃಖದ್ದು ಬರ್ತೇವೆ. ನೆಕ್ಸ್ಟ್ ಸುಖದ್ದು ಏನದಪ್ಪ ಅಂತಂದ್ರೆ ಬೆಳ್ಳಿ ಅಂತ ಕಾಣುತ್ತದೆ. ಎಂತ ಬೆಳ್ಳಿ? ಮಂದಗತ್ತಲೆಯಲ್ಲಿ ಇರುವಾಗ ಶುಕ್ತಿಯನ್ನ ಅಸ್ಪಷ್ಟವಾಗಿ ಕಂಡಾಗ ಅವಿದ್ಯಾವೃತ್ತಿಯ ಸಮಗುಣದ ಭಾಗವು ತಾಳಿರುವ ಬೆಳ್ಳಿಯ ಆಕಾರ. ಅವಿದ್ಯಾವೃತ್ತಿಯ ಸಮಗುಣದ ಭಾಗ ಬೆಳ್ಳಿ ಆಕಾರ ತಾಳ ಶುಕ್ತಿ ಅಸ್ಪಷ್ಟವಾಗಿ ಕಂಡಾಗ. ನೆಕ್ಸ್ಟ್ ಎರಡನೇ ವಾಕ್ಯ ಏನದ? ಬೆಳ್ಳಿಯ ಜ್ಞಾನ ಅಂದ್ರೇನು? ಮಂದಗತ್ತಲೆಯಲ್ಲಿರುವಾಗ ಅವಿದ್ಯಾವೃತ್ತಿಯ ಸಮಗುಣದ ಭಾಗವು ಬೆಳ್ಳಿಯ ಆಕಾರ ತಾಳಿರುವ ಪರ್ಯಂತರ ಅದೇ ಅವಿದ್ಯೆಯ ಸತ್ವಗುಣದ ಭಾಗದ ಮೂಲಕ ಚಿದಾಭಾಸನಿಗೆ ಉಂಟಾಗುವ ಹರುಷ, ಸುಖ, ನಿರ್ಭಯ, ನಿಶ್ಚಿಂತೆ, ಖುಷಿ ಏನೇನಾಗ್ತವಲ್ಲ ಇವೆಲ್ಲ ಬೆಳ್ಳಿಯ ಜ್ಞಾನಗಳು. ಅವನಿಗೆ ಬೆಳ್ಳಿ ಕಂಡದ, ಬೆಳ್ಳಿಯ ಜ್ಞಾನ ಅನುಭವಿಸ್ಲಿಕ್ಕತ್ತಾನ. ಬೆಳ್ಳಿಯ ಭ್ರಮೆ ಅಂತಂದ್ರೇನ್ರಿ? ಸರ್ಪದ ಭ್ರಮೆ ಅಂದ್ರೆ ಹೆಂಗ್ ಹೇಳ್ತೀರಿ? ಸರ್ಪದ ಬೆಳ್ಳಿಯ ಭ್ರಮೆ ಅಂತಂದ್ರೆ ಹೆಂಗ್ ಹೇಳ್ತೀರಿ? ಬೆಳ್ಳಿಯ ಭ್ರಮೆ, ಬೆಳ್ಳಿ ಮತ್ತು ಬೆಳ್ಳಿಯ ಜ್ಞಾನಕ್ಕೆ ಬೆಳ್ಳಿಯ ಭ್ರಮೆ ಅಂತ. ಇದು ದುಃಖ ಕಾರಣ. ಯಾವುದು? ಸರ್ಪ ಮತ್ತು ಸರ್ಪದ ಜ್ಞಾನ ಇದು ದುಃಖ ಕಾರಣ. ಮತ್ತೆ ಬೆಳ್ಳಿ ಮತ್ತು ಬೆಳ್ಳಿಯ ಜ್ಞಾನ ಇದು ಏನದಂತಂದ್ರೆ ಸುಖದ ಕಾರಣ. ನಿಮ್ಮ ಜೀವನದಾಗ ಏನೇನು ವಸ್ತುಗಳು ಸುಖ ಕೊಡ್ತಾವ ಅವೆಲ್ಲ ಏನ್ ಮಾಡ್ಬೇಕು? ಇಲ್ಲಿ ಹಾಕೋಬೇಕು, ಬೆಳ್ಳಿ ಜಾಗದಾಗ. ಬೆಳ್ಳಿ ಜಾಗ ಹಾಕೋಬೇಕು. ಅದಕ್ಕೆ ಈ ಬಂಗಾರ, ಬೆಳ್ಳಿ ಒಟ್ಟ ಏನೋ ಒಂದು ಕಂಡಾಗ ನಿಮ್ಗೇನು ಖುಷಿ ಆಗ್ತದ, ಅದು ಸುಖಕ್ಕೆ ಕಾರಣವಾದ ವಸ್ತುಗಳು. ಮತ್ತೆ ಸರ್ಪ ಮತ್ತಿನ್ನೇನಾದ್ರೆ ನಿಮಗೆ ದುಃಖ ಕೊಡುವಂತಹ ದುಃಖಕ್ಕೆ ಕಾರಣವಾದ ವಸ್ತುಗಳು. ಈ ವಸ್ತುಗಳು ದೃಷ್ಟಾಂತ. ಸಿದ್ಧಾಂತದೊಳಗ ನಿಮ್ಮ ಜೀವನದಲ್ಲಿ ನಿಜವಾಗಿ ಯಾವುದೋ ಈ ರೀತಿಯಾದಂತ ಸುಖ ದುಃಖ ಕೊಡವು ಅವು ಮಣ್ಣು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ ಮತ್ತಿನ್ನೇನದವ, ಮತ್ತೆ ಇನ್ನ ಯಾವ ದುಃಖ ಕೊಡುವಂತ ವಸ್ತುಗಳಿದ್ದು ಅಂತಂದ್ರ ಈ ಎರಡು ದೃಷ್ಟಾಂತಗಳಲ್ಲಿ ಅವುಗಳನ್ನ ಸೆಟ್ ಮಾಡಿ ಅರ್ಥ ಮಾಡ್ಕೋಬೇಕು. ಇದಕ್ಕೇನಂತಾರ ಸಾಕ್ಷಿ ಭಾಷ್ಯ ಅಂತಂದ್ರ ನಿಮ್ಮೊಳಗೆ ನೀವು ತಿಳ್ಕೊಳ್ಳೋದು. ಇದು ಹೊರಗಿನ ವಸ್ತುಗಳದೇನು ಸಂಬಂಧ ಇಲ್ಲ ಇದ್ರಾಗ. ಮುಂದ ಪ್ರಮಾತ ಭಾಷ್ಯದೊಳಗ ಇಲ್ಲಿ ಹೆಂಗದಪ್ಪ ಇದಂತಂದ್ರ ಜ್ಞಾನ ಮತ್ತು ಬಾನ ಎರಡೂ ಆಗ್ತಾವ. ಈ ಸಾಕ್ಷಿ ಭಾಷ್ಯದೊಳಗೆ ಏನಾಗ್ತದ? ಭ್ರಮೆ ಆಗ್ತದ. ಭ್ರಮೆ ಸಾಕ್ಷಿ ಭಾಷ್ಯದೊಳಗ ಭ್ರಮೆ ಆಗ್ತದ. ಶುಕ್ತಿ ಬೆಳ್ಳಿ ಹೆಂಗ ಕಾಣ್ತದ, ರಜ್ಜು ಸರ್ಪದಂಗ ಕಾಣ್ತದ, ಇದು ಭ್ರಮೆ ಆಯ್ತು. ಈ ಸಾಕ್ಷಿ ಭಾಷೆದೊಳಗೆ ಏನಾಗ್ತದ? ಶುಕ್ತಿ ಹೆಂಗ ಕಾಣ್ತದ. ಶುಕ್ತಿ ಹೆಂಗ ಕಾಣಬೇಕಾದ್ರೆ ಮೊದಲು ಏನಾಗಬೇಕು? ನಿಮ್ಮ ಅಂತಃಕರಣದಲ್ಲಿರುವ ಸಾಕ್ಷಿ ಚೇತನ ಮತ್ತು ಆ ಶುಕ್ತಿ ಒಳಗಿನ ಉಪೇತ ಚೇತನ ಎರಡೂ ಏನಾಗಬೇಕು? ಸಂಗಮ ಆಗಬೇಕು. ಅವೆರಡು ಸಂಗಮ ಆದಾಗೆ ನಿಮಗೆ ಶುಕ್ತಿ ನೋಡ್ಲಿಕ್ಕೆ ಸಾಧ್ಯ ಅದ. ಅವು ಚೇತನಗಳ ಸಂಗಮ ಆಗೋದಕ್ಕೆ ಏನಂತಾರ? ಭಾನ, ಸಾಕ್ಷಿಯ ಭಾನ. ಶುಕ್ತಿಯ ದರ್ಶನ ಆಗೋದಕ್ಕೆ ಏನಂತಾರ? ವ್ಯಾವಹಾರಿಕ ವಸ್ತುಗಳದು
ಜ್ಞಾನ. ಜ್ಞಾನ ಅಂತ ಭ್ರಮೆ ಸಾಕ್ಷಿ ಭಾಷೆದೊಳಗಾಗ್ತದ. ಈ ಪ್ರಮಾತ ಭಾಷೆದೊಳಗೆ ಏನಾಗ್ತದ, ಜ್ಞಾನ ಮತ್ತು ಭಾನ ಎರಡು ಆಗ್ತದ. ಅಜ್ಞಾನಿಗಳಿಗೆ ಬರೀ ಜ್ಞಾನ ಆಗಿದ್ದಷ್ಟೇ ಗೊತ್ತಾಗ್ತದ. ಬ್ರಹ್ಮಜ್ಞಾನಿಗಳಿಗೆ ಆ ಒಂದು ಸಾಕ್ಷಿಯ ಸಂಗಮ ಆಗಿದ್ದು ಗೊತ್ತಾಗ್ತದೆ. ತಿಳಿಲಿಕ್ಕತ್ತದ ಇಲ್ಲ, ಯಾರ್ಯವರೆಲ್ಲ ಕೇಳಕ್ಲಕ್ಕತ್ತದ ಇಲ್ಲ ಅಂತ. ನಿಮಗೆ ಕೇಳಿದ್ರೆ ಏನು ಉಪಯೋಗ ಅದ, ತಿಳಿದ್ರೆ ಉಪಯೋಗ ಅದ. ಎಲ್ಲ ಕೇಳಕ್ಕಾಗ್ತದ, ತಿಳ್ಕೋಬೇಕಲ್ಲ. ಅದಕ್ಕೆ ಇಲ್ಲಿ ರಜ್ಜು ಹೆಂಗದಪ್ಪ, ಅವಶ್ಯಕತೆಗೆ ತಕ್ಕಷ್ಟು ಬೆಳಕು ಇರುವಾಗ, ಈಗೇನಾಗ್ಯದ ಅವಾಗ ಮಂದಗತ್ತಲೆಯಲ್ಲಿರುವಾಗ ಅಂತಿತ್ತು. ಈ ಪ್ರಮಾತ ಭಾಷ್ಯದೊಳಗೆ ಏನಾಗ್ಯದ ಅಂದ್ರ ಬೆಳಕದ, ಇಲ್ಲಿ ಬೆಳಕು ಇರುವಾಗ ಒಳಗಿರುವ ಪ್ರಮಾತ ಅಂದ್ರೆ ಅಂತಃಕರಣ ಮತ್ತು ಚಿದಾಭಾಸ ಅಂದ್ರೆ ಪ್ರಮಾತೃ. ಚಿದಾಭಾಸನಿಗೆ ಪ್ರಮಾತೃ ಅಂತಾರ, ಅಂತಃಕರಣಕ್ಕ ಪ್ರಮಾತ ಅಂತಾರೆ, ಇದು ತಿಳ್ಕೊಳ್ರಿ. ಮತ್ತು ಅವಿದ್ಯೆ ಮತ್ತು ಸಾಕ್ಷಿ ಚೇತನಗಳು ಇಷ್ಟದ ನಾಲ್ಕದ ಒಳಗ ಒಂದು ಅಂತಃಕರಣ ಅದ, ಪ್ರಮಾತ ಅದ, ಮತ್ತಿನ ಒಂದು ಚಿದಾಭಾಸ ಅದನ, ಪ್ರಮಾತೃ ಅದನ, ಮತ್ತ ಒಳಗೊಂದು ಅವಿದ್ಯೆ ಅದ. ಎದ್ರ ಅವಿದ್ಯೆ ಅದ? ರಜ್ಜು ಅಂತ ಗೊತ್ತಾಗಲಿಲ್ಲ ಅಂತಂದ್ರೆ ಸರ್ಪ ಅಂತ ಯಾವ್ದು ಹೇಳ್ತದಲ್ಲ, ಅದೇ ಅವಿದ್ಯೆ. ಬೆಳ್ಳಿ ಅನ್ನೋದು ಚಂದ, ಇದು ಶುಕ್ತಿ ಅನ್ನೋದು ಕಾಣಿಸ್ಲಿಲ್ಲ ಅಂತಂದ್ರೆ ಅದು ಬೆಳ್ಳಿ ಅಂತ ಹೇಳ್ತದಲ್ಲ, ಅದೇ ಅವಿದ್ಯೆ. ಮತ್ತು ಈ ಸಾಕ್ಷಿ ಚೇತನಗಳು ವೃತ್ತಿಯ ಆಕಾರ ತಾಳಿ, ಪ್ರಮಾಣ ಅಂದ್ರೆ ಇಂದ್ರಿಯ, ಕಣ್ಣು, ಕಿವಿ, ಮೂಗುಗಳ ಮೂಲಕ ಹೊರಗೆ ಹೋಗಿ ರಜ್ಜುವಿನ ಆಕಾರ ತಾಳುವಿಕೆ ಅಂದ್ರೆ ಆವರಣ ಬಂದ್ ಮಾಡೋದು. ವೃತ್ತಿ ಉಪಯುಕ್ತ ಚೇತನ ಮತ್ತು ರಜ್ಜು ಉಪಯುಕ್ತ ಚೇತನಗಳ ಸಂಗಮವಾಗುವುದು. ಇದು ಜ್ಞಾನ ಆಗದಂದ್ರ ಅಲ್ಲಿ ನಿಮ್ಮ ವೃತ್ತಿ ಹೊರಗೋಗಿ ಆ ವಸ್ತುವಿನ ಆಕಾರ ತಾಳಿ ಅದರೊಳಗಿಂದ ಚಿದಾಭಾಸ, ಇದು ರಜ್ಜು ಅಂತ ತಿಳ್ಕೊಂಡಂದ್ರೆ ಅದು ಜ್ಞಾನ. ಬ್ರಹ್ಮಜ್ಞಾನಿ ಆದವನು ಏನ್ ಮಾಡ್ತಾನ, ಆ ಸಾಕ್ಷಿ ಒಳಗಿನ ಇದ್ರೊಳಗೆ ಯಾವ್ದಾದ್ರು ವೃತ್ತಿ ಒಳಗಿರುವಂತ ಸಾಕ್ಷಿ ಚೇತನ ಮತ್ತು ಆ ರಜ್ಜುವಿನೊಳಗಿನ ಉಪಯುಕ್ತ ಚೇತನಗಳ ಸಂಗಮ ಆದಾಗ ಈ ಚಿದಾಭಾಸನಿಗೆ ಇದು ರಜ್ಜು ಅಂತ ಗುರುತ ಹಿಡಿಲಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ದು. ಇದು ಏನಿದು? ಭಾನ, ಸಾಕ್ಷಿಯ ಭಾನ, ರಜ್ಜುವಿನ ಜ್ಞಾನ, ಸರ್ಪದ ಭ್ರಮೆ. ಸಾಕ್ಷಿ ಭಾಷೆದೊಳಗ ಸರ್ಪದ ಭ್ರಮೆ ಆತು, ಪ್ರಮಾತದೊಳಗ ಏನಾಗ್ತದ, ಪ್ರಮಾತ ಭಾಷ್ಯದೊಳಗ ರಜ್ಜುವಿನ ಜ್ಞಾನ ಆಗ್ತದ. ಅದ್ರ ಜೊತೆಗೇನು ಸಾಕ್ಷಿದು ಭಾನ ಆಗಿರ್ತದ. ಅದು ಬ್ರಹ್ಮಜ್ಞಾನಿಗೆ ಅಷ್ಟೇ ಗೊತ್ತಾಗ್ತದ, ಬೇರೆಯವರಿಗೆ ಅದು ಗೊತ್ತಾಗಲ್ಲ. ಇಷ್ಟೇ ನೀವು ಕಲಿತದ್ದು. ಇದು ರಜ್ಜು ಇದೆ ಅಂತೇಳಿ ಚಿದಾಭಾಸ ಕಂಡಿಡಿತಾನಲ್ಲ ಅಂತ ಪ್ರಮಾತೃವಿಗೆ ಅಂದ್ರೆ ಚಿದಾಭಾಸನಿಗೆ ಉಂಟಾಗುವ ಅನುಭವವೇ ರಜ್ಜುವಿನ ಜ್ಞಾನ. ಇಂದ್ರಿಯ ಮತ್ತು ವಿಷಯಗಳ ಸಂಬಂಧ ಇರುವ ತನಕ ವಿಷಯ ಜ್ಞಾನ, ಸಂಬಂಧ ಇಲ್ಲದಿರುವಾಗ ಸ್ಮೃತಿ ಜ್ಞಾನ. ನೀವೆಲ್ಲಿ ತನಕ ಅದನ್ನು ನೋಡ್ತಾ ಇರ್ತೀರಿ, ಕಣ್ಣಿಂದ ಕಿವಿಯಿಂದ ಕೇಳ್ತಿರ್ತೀರಿ, ಚರ್ಮದಿಂದ ಸ್ಪರ್ಶಿಸ್ತಿರ್ತೀರಿ, ಮೂಗಿನಿಂದ ಮೂಸಿಸ್ತಿರ್ತೀರಿ, ನಾಲಿಗೆಯಿಂದ ರುಚಿಸ್ತಿರ್ತೀರಿ, ಅಲ್ಲಿ ತನಕ ಅದು ಏನ್ ಅನಿಸಿರುತ್ತದ? ಏನನ್ನಿಸ್ತದ? ಜ್ಞಾನ. ಯಾವಾಗ ಅದು ಮುಗಿತು, ನಿಮ್ಮ ವೃತ್ತಿ ಬೇರೆ ಕಡೆ ಹೋಯ್ತು ಅಂತಂದ್ರ ಆ ಅನುಭವ ನಿಮ್ಮೊಳಗೇನ್ ಸಂಗ್ರಹ ಆಗ್ತದಲ್ಲ ಅದಕ್ಕೇನಂತಾರ ಸ್ಮೃತಿ ಜ್ಞಾನ ಅಂತಾರ. ವಿಷಯ ಜ್ಞಾನ ಅಲ್ಲ, ಸ್ಮೃತಿ ಜ್ಞಾನ. ವಿಷಯ ಜ್ಞಾನ ಅಂದ್ರೆ ವಿಷಯದ ಜೊತೆಗೆ ನಿಮ್ಮದು ಒಂದಾದ್ರೂ ಇಂದ್ರಿಯ ಅದರ ಕಡೆ ಲಕ್ಷ್ಯ ಇರಬೇಕು. ಇಂದ್ರಿಯ ಮತ್ತು ವಿಷಯಗಳ ಸಂಗಮವಾಗಿರುವ ತನಕ
ಏನಾಯ್ತು? ಜ್ಞಾನ. ಇಂದ್ರಿಯಗಳ ಮತ್ತು ವಿಷಯಗಳ ವಿಯೋಗ ಆಯ್ತು ಅಂತಂದ್ರೆ ಆವಾಗ ನಿಮಗೇನು ಅನುಭವ ಆಗ್ತದ? ಅದು ಸ್ಮೃತಿ ಜ್ಞಾನ. ಹೀಗಾಗಿ ಸರ್ಪದ ಭ್ರಮೆಯ ನಿವೃತ್ತಿ, ತಕ್ಕಷ್ಟು ಬೆಳಕು ಉಂಟಾದಾಗ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡೂ ಏಕಕಾಲಕ್ಕೆ ಅಭಾವವಾಗುತ್ತವೆ. ಬೆಳಕಿಲ್ಲದಾಗ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡೂ ಏಕಕಾಲಕ್ಕೆ ಸೃಷ್ಟಿಯಾಯ್ತು. ಇದೇ ರೀತಿ ಬೆಳ್ಳಿ ಮತ್ತು ಬೆಳ್ಳಿಯ ಜ್ಞಾನಗಳ ಬಗ್ಗೆನೂ ತಿಳಿದುಕೊಳ್ಳಬೇಕು, ಪಡ್ಕೋಬೇಕು. ಅದಕ್ಕೆ ಅವಿದ್ಯಾ ವೃತ್ತಿಯಿಂದ ಉಂಟಾಗುವ ಭ್ರಮೆಯನ್ನು ಸಾಕ್ಷಿ ಭಾಷೆ ಎನ್ನುತ್ತಾರೆ. ಅವಿದ್ಯಾ ವೃತ್ತಿಯಿಂದ ಉಂಟಾಗುವ ಭ್ರಮೆ ಸಾಕ್ಷಿ ಭಾಷೆ ಅಂತಾರ. ಸಾಕ್ಷಿ ಅಂದ ಕೂಡಲೇ ನೀವು ಆತ್ಮಸಾಕ್ಷಿ ಅದು ಅಲ್ಲ. ಸಾಕ್ಷಿ ಅಂದ್ರೆ ನಿಮ್ಮೊಳಗೆ ನೀವೇ ಏನೋ ತಿಳ್ಕೊಳ್ಳೋದು ಸಾಕ್ಷಿ ಅಂತಾರ. ಅವಿದ್ಯಾ ವೃತ್ತಿಯಿಂದ ಉಂಟಾಗುವ ಭ್ರಮೆಯನ್ನ ಸಾಕ್ಷಿ ಭಾಷೆ ಎನ್ನುತ್ತಾರೆ. ಮತ್ತೆ ಪ್ರಮಾದ ಅಂದ್ರೆ ಅಂತಃಕರಣ ವೃತ್ತಿಯಿಂದ ಉಂಟಾಗುವ ಜ್ಞಾನವನ್ನು ಪ್ರಮಾದ ಭಾಷೆ ಎಂದು ಕರೆಯುತ್ತಾರೆ. ಸ್ಪಷ್ಟಾಗಿ ತಿಳಿತು. ಹೀಗಾಗಿ ಸರ್ಪ, ಬೆಳ್ಳಿ, ಭ್ರಮೆಯ ನಿವೃತ್ತಿ, ಇದು ಭ್ರಾಂತಿ, ದುಃಖ. ಬೆಳ್ಳಿಯ ಸುಖ ಇದು ದುಃಖನೇ. ಭ್ರಮೆಯೊಳಗ ನಿಮಗ ಏನ್ ಮಾಡಿವಿ? ಒಂದು ಬೆಳ್ಳಿ ಕೊಟ್ಟಿವಿ, ಒಂದು ಸರ್ಪ ಕೊಟ್ಟಿವಿ. ಸರ್ಪದಿಂದ ದುಃಖ ಆಗ್ಯದ, ಆದ್ರೆ ಬೆಳ್ಳಿಲಿಂದ ಸುಖ ಆಗ್ಯದ ಅಂತ ಹೇಳ್ತೀವಲ್ಲ, ಅದು ಬೆಳ್ಳಿ ಬರುವಾಗ ಸುಖ ಕೊಟ್ಟದ. ಮುಂಜಾನೆ ಎದ್ದ ಮೇಲೆ ಅದೇ ಬೆಳ್ಳಿ ಏನ್ ಮಾಡ್ಯದ? ಈಗ ದುಃಖ ಕೊಟ್ಟದ. ಬೆಳ್ಳಿ ಅಲ್ಲಲ್ಲಪ್ಪ ಇದು ಅಂತೇಳಿ ದುಃಖ ಕೊಟ್ಟದ. ಆ ಬೆಳ್ಳಿ ಅಂತ ಶುಕ್ತಿಯನ್ನ ಬೆಳ್ಳಿ ಅಂತ ತಿಳ್ಕೊಂಡಿದ್ದೇ ಏನಾಗ್ಯದ? ಮುಂದೆ ದುಃಖಕ್ಕೆ ಕಾರಣ ಆಗ್ಯದ. ಶುಕ್ತಿ ಅಥವಾ ರಜ್ಜು, ಇವುದರ ಜಾಗದಾಗಿಟ್ಟು ನೋಡ್ಬೇಕು ನೀವು ಎಲ್ಲ ವಸ್ತುಗಳನ್ನ. ಹೆಂಗಿಟ್ಟು ನೋಡ್ತೀರಿ? ಹೆಂಡತಿ ಏನಿದು? ಸರ್ಪನ, ರಜ್ಜುನ, ಶುಕ್ತಿನ, ಬೆಳ್ಳಿನ ಹೆಂಡತಿ ಅಥವಾ ಗಂಡ. ನನ್ನ ಹೆಂಡತಿ, ನನ್ನ ಗಂಡ. ಹೆಂಡತಿ ಸುಖಾನು ಕೊಡ್ತಾಳೆ, ದುಃಖಾನು ಕೊಡ್ತಾಳೆ. ಎದ್ರಾಗ ಸೇರ್ತದ್ರಿ? ಅದೇ ಮತ್ತ ಇವೇ ಕಲೀಲಿಲ್ಲ ಅಂತಂದ್ರೆ ಬರೇ ರಜ್ಜು ಅದು ತಂತ್ರಿ ಅದಕ್ಕೆ ಬಂತು. ಹೆಂಡತಿ, ನನ್ನ ಹೆಂಡತಿ ಅನ್ನೋದೇನದದು? ಸರ್ಪದ ಜಾಗದಾಗ ಇಡ್ತಿರೋ, ಏನು ಹಗ್ಗದ ಜಾಗದಾಗ ಇಡ್ತಿರೋ, ಶುಕ್ತಿ ಜಾಗದಾಗ ಇಡ್ತಿರೋ, ಬೆಳ್ಳಿ ಜಾಗದಾಗ ಇಡ್ತಿರೋ? ನಿಮ್ ಗಂಡ್ರ ನಿಮ್ಗೆ ಏನ್ ಕೊಟ್ಟಾರ, ನಿಮ್ ಗಂಡ್ರ ನಿಮ್ಗೆ ಏನ್ ಕೊಟ್ಟಾರ ನಿಮ್ಗೆ ಗೊತ್ತಾವ. ಅವು ನಿಮಗೆ ಗೊತ್ತಾವ, ಸುಖ ಕೊಟ್ಟಾರೋ ದುಃಖ ಕೊಟ್ಟಾರೋ. ದುಃಖನೇ ಸುಖವೆಂಬರು ಅವಿವೇಕಿಗಳು ಅಂತ ನಿಜಗುಣ ಶಿವಯೋಗಿಗಳು. ದುಃಖನೇ ಸುಖವೆಂಬರು ಅವಿವೇಕಿಗಳು. ಅವರು ಆ ಸಂಸಾರದ ಉಂಟಾದ ಸುಖ ದುಃಖನೇ ಅದು. ಈ ಏನ್ ಕೇಳಕತ್ತಿದ್ ಏನಪ್ಪಾ ಅಂತಂದ್ರ ಪ್ರಶ್ನೆ ಏನದಂದ್ರ, ಹೆಂಡತಿಯನ್ನ ನೀವು ಅದು ಎರಡೂ ಕಲಿಸ್ಕೋಬೇಡ್ರಿ. ಸರ್ಪ, ರಜ್ಜು ಅದು ಒಂದ್ರಾಗೆ ಇಟ್ಕೋರಿ, ಬೆಳ್ಳಿ ಅದು ಬಿಡ್ರಿ. ಅದು ಸರ್ಪದ ಜಾಗದಾಗ ಏನ್ ಇಡ್ತೀರಿ, ಮತ್ತ
ರಜ್ಜುವಿನ ಜಾಗದಾಗ ಏನ್ ಇಡ್ತೀರಿ? ಈಗ ಒಬ್ಬಾಕಿ ಹೆಣಸಿ ಅದಲ್ಲ, ಆಕಿನ್ನ ಎಲ್ಲಿ ಇಡ್ತೀರಿ? ಸರ್ಪದ ಜಾಗದಾಗ ಇಡ್ತಿರೋ ರಜ್ಜುವಿನ ಜಾಗದಾಗ ಇಡ್ತಿರೋ? ಸರ್ಪದ ಜಾಗದಾಗ ಇಟ್ಟರು ಮತ್ತೆ ರಜ್ಜುವಿನ ಜಾಗದಾಗ ಏನ್ ಇಡ್ತೀರಿ? ಹೆಣ್ಣಂತ ಏನದಲ್ಲ, ಹೆಣ್ಣು ಅನ್ನೋದು ರಜ್ಜು, ಹೆಣ್ಣು ಸರ್ಪ. ನನ್ನ ಹೆಂಡತಿ ಅನ್ನೋದು ಆ ಹೆಣ್ಣನ್ನ ನನ್ನ ಹೆಂಡತಿ, ನನ್ನ ಗಂಡ ಅಂತೇಳಿ ನೀವೇನ್ ಇಟ್ಕೊಂಡಿರಿ? ಅದು ಯಾವ ಭಾಷೆ? ಪ್ರಮಾತ ಭಾಷೆನ ಸಾಕ್ಷಿ ಭಾಷೆನ? ಪ್ರಮಾತ ಭಾಷೆ, ಸಾಕ್ಷಿ ಭಾಷೆ. ಸಾಕ್ಷಿ ಭಾಷೆ. ನನ್ನ ಹೆಂಡತಿ ಅಂತೇನು ಇಟ್ಕೊಂಡಿರಲ್ಲ, ಅದು ಏನದ ಸಾಕ್ಷಿ ಭಾಷೆ. ಹೆಣ್ಣು ಎಂದಾದ್ರೂ ಹೆಂಡತಿ ಆಗ್ಯಾಳ? ಹೆಣ್ಣು ಎಂದಾದ್ರೂ ಹೆಂಡತಿ ಆಗ್ಯಾಳ? ಹಗ್ಗ ಎಂದಾದ್ರೂ ಹಾವು ಆಗ್ಯದ? ಇದು ಭಾರಿಯಾದ ವಿಚಾರ. ನಾವೇ ತಿಳ್ಕೊಂಡ್ರೆ ಹೆಂಡತಿ ಅಂತ. ಸಾಕ್ಷಿ ಭಾಷ್ಯ ನಿಮ್ಮದೇ, ನೀವೇ ಹೆಂಡತಿ ಅಥವಾ ಗಂಡ ಅಂತ ನೀವೇ ತಿಳ್ಕೊಂಡಿರಿ. ಇದು ಭ್ರಮೆ ಏನದಲ್ಲ, ಇದು ಸಾಕ್ಷಿ ಭಾಷೆ. ಹೆಂಡತಿಯಾದವಳು ಗಂಡನಿಗಾಗಿ ಗಂಡನನ್ನು ಪ್ರೀತಿಸುವುದಿಲ್ಲ, ತನಗಾಗಿ ಗಂಡನನ್ನು ಪ್ರೀತಿಸುತ್ತಾನೆ. ಗಂಡನಾದವನು ಹೆಂಡತಿಗಾಗಿ ಹೆಂಡತಿಯನ್ನು ಪ್ರೀತಿಸುವುದಿಲ್ಲ, ತನಗಾಗಿ ಹೆಂಡತಿಯನ್ನು ಪ್ರೀತಿಸ್ತಾನ. ಇದು ಕರೆಕ್ಟ್ ಅದ? ಹೀಗಾಗಿ ಈ ಸಂಬಂಧ ಮಾಡುವಾಗ ಲಗ್ನದಾಗ ಬ್ರಹ್ಮಗಂಟ ಕಟ್ತಾರಲ್ಲ, ಅದು ಬ್ರಹ್ಮಗಂಟ ಅಲ್ಲ, ಅದು ಭ್ರಮಗಂಟು. ಸಾಕ್ಷಿ ಭಾಷ್ಯ ಬರೀ ಹೆಂಡತಿ ಹೆಣ್ಣಂತ ಬಂಗಾರ ಬೆಳ್ಳಿ ಹೊಲ ಮನಿ ಹೊಲವನ್ನಾಗಿ ನೋಡಬೇಕು, ನನ್ನ ಹೊಲ ಅಂತಲ್ಲ. ಬಂಗಾರವನ್ನು ಬಂಗಾರವನ್ನಾಗಿ ನೋಡ್ಬೇಕು, ನನ್ನ ಬಂಗಾರ ಅಂತಲ್ಲ. ಜಗತ್ತಿನಾಗ ಏನದ ನೀವು ಏನು ಒಯ್ಯಂಗಿಲ್ಲ, ಅದನ್ನ ರಜ್ಜು ನೋಡ್ದಂಗ್ ನೋಡ್ಬೇಕು. ಅದ್ರೊಳಗೆ ನಂದು ಅಂತ ತಗೊಂಡಿರಲ್ಲ, ಈ ಶರೀರ ಏನ್ ತಗೊಂಡೋಗ್ತೀರ ಹೋಗಾಗ? ಇಲ್ಲೇ ಬಿಟ್ಟು ಹೋಗ್ತೀರಿ. ಆ ಶರೀರವೇ ನಾನು ನನ್ನದ ಅಂತ ಇಟ್ಕೊಂಡಿರಲ್ಲ, ಇದೆಲ್ಲ ಹಾವಿನ ಜಾಗದಾಗದ ನೋಡ್ರಿ. ಯಾವಾಗ ಶರೀರವನ್ನಾಗಿ ನೋಡ್ಬೇಕು, ಹೆಂಡತಿಯನ್ನ ಹೆಣ್ಣಾಗಿ ನೋಡ್ಬೇಕು. ಹೆಂಡತಿಯನ್ನ ನೀವು ಹೆಣ್ಣಾಗಿ ನೋಡಿದ್ರಿ ಅಂತಂದ್ರೆ ಏನಾಗ್ತದ? ಅದು ಪ್ರಮಾತ ಭಾಷ್ಯ. ಆ ಪ್ರಮಾತ ಭಾಷ್ಯದೊಳಗ ಹೆಂಡತಿಯನ್ನ ನೀವು ಹೆಣ್ಣಾಗಿ ನೋಡಿದ್ರೆ, ಒಂದು ಹೆಣ್ಣನ್ನ ಹೆಣ್ಣಾಗಿ ನೋಡಿದ್ರೆ ಪ್ರಮಾತ ಭಾಷ್ಯದ್ದು ಜ್ಞಾನ. ಆ ಹೆಣ್ಣಿನೊಳಗಿರುವಂತ ಸಾಕ್ಷಿ ಚೇತನ, ನನ್ನೊಳಗಿರುವ ಸಾಕ್ಷಿ ಚೇತನ ಬೇರೆ ಇಲ್ಲ, ಒಂದೇ ಆದ ಅಂತ ತಿಳ್ಕೊಂಡ್ರೆ ಸಾಕ್ಷಿಯ ಭಾನ ಮೋಕ್ಷ ಆಗ್ಬಿಡ್ತದೆ. ಆ ಹೆಣ್ಣನ್ನ ನನ್ನ ಹೆಂಡತಿ ಅಂತ ತಿಳ್ಕೊಂಡ್ರೆ ಸಾಕ್ಷಿ
ಸಾಕ್ಷಿ ಭಾಷ್ಯ ಭ್ರಮೆ. ಇವೆಲ್ಲ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ಬೇಕು. ಮಕ್ಕಳನ್ನ ನನ್ನ ಮಕ್ಕಳು ಅಂದದಕ್ಕೆ ಓಡಾಡಿಸ್ತಾರ. ಅವ್ರೇನ್ ಓಡಾಡಿಸ್ಲಕತ್ತಿಲ್ಲ, ಅವ್ರು ಹೆಂಗಿರ್ಬೇಕು ಹಂಗೆ ಅದ. ನೀವು ಓಡಾಡ್ಲಕತ್ತೀರಿ, ನನ್ನ ಮಕ್ಕಳು ಹಿಂಗ ಅಲ್ವಲ್ಲ, ಅವ್ರೇನ್ ಹೆಂಗಿರ್ಬೇಕು ಹಂಗೆ ಅಲ್ಲ. ನನ್ನ ಮಕ್ಕಳು ಅಂದ್ರೆ ಹಿಂಗಿರ್ಬೇಕು, ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನೀ ನನಗೆ ಹುಟ್ಟೇ ಇಲ್ಲ. ಇಂಥ ತಂದೆ ತಾಯಿದಾರ ಅದಾರ. ನಾವ್ ಹೊಡೆದೀವಿ ಅಂದ್ರೆ ನಾವ್ ಹೇಳಂಗೆ ಕೇಳಬೇಕು. ಇದು ಯಾವ್ದ್ರ ಭಾಷೆ? ಇದು ಸಾಕ್ಷಿ ಭಾಷೆನ ಪ್ರಮತ ಭಾಷೆನ? ಸಾಕ್ಷಿ ಭಾಷೆ. ನೀವೇ ಅನ್ಕೊಂಡಿರಿ ನಮ್ಮ ಮಕ್ಕಳು ಅಂತ. ಅವ್ರೆಂದರೆ ಬಂದು ನಾವು ನಿಮ್ ಮಕ್ಕಳಿದೀವಿ, ನೀವ್ ಹೇಳ್ದಂಗೆ ಕೇಳ್ತೀವಿ ಅಂತ ಯಾರ ಮಕ್ಕಳು ಬಂದು ನಂಗೆ ಏನಾರ ಸರೆಂಡರ್ ಆಗ್ಯಾವ ತಂದೆ ತಾಯಿಗೆ ಎಲ್ಲಾರ ನಾವು ನಿಮ್ ಮಕ್ಕಳಿದೀವಪ್ಪ, ಏನ್ ಹೇಳ್ತೀರಿ ಹೇಳ್ರಿ, ನೀವ್ ಹೇಳಿದ್ದೆಲ್ಲ ಮಾಡ್ತೀವಿ, ನೀವ್ ಹೇಳಿದ್ದೆಲ್ಲ ಕೇಳೋದು ನಮ್ ಕರ್ತವ್ಯ ಅಂತೇಳಿ ಏನಾರ ಆಗ್ಯಾವ ಅಂತ ಯಾವ ಬಂದವೇನು? ಇದು ಏನ್ ಮಾಡ್ಬೇಕಂದ್ರ ಸಾಕ್ಷಿ ಭಾಷಾ ಪ್ರಮಾತ ಭಾಷಾ. ಸಾಕ್ಷಿ ಭಾಷೆದೊಳಗೆ ಏನಾಗ್ತದ ಅಂತಂದ್ರೆ ಭ್ರಮೆ ಆಗ್ತದ. ಒಂದು ವಸ್ತು ಮತ್ತು ವಸ್ತುವಿನ ಜ್ಞಾನದಿಂದ, ಅದು ಅವಿದ್ಯಾ ರುಚಿಯಿಂದ ಭ್ರಮೆ ಆಗ್ತದ. ಸಾಕ್ಷಿ ಭಾಷೆದೊಳಗೆ ಭ್ರಮೆ ಆದ್ರ ಪ್ರಮಾತ ಭಾಷೆದೊಳಗೆ ಏನಾಗ್ತದ ಅಂತಂದ್ರೆ ಅಲ್ಲಿ ಆ ವಸ್ತುವಿನ ಜ್ಞಾನ ಆಗ್ತದೆ. ಆ ವಸ್ತುವಿನ ಜ್ಞಾನ ಆಗುವಾಗ ಆ ವಸ್ತುವಿನೊಳಗಿರುವ ಚೈತನ್ಯ, ನಿಮ್ಮೊಳಗಿರುವ ಚೈತನ್ಯ ಎರಡು ಸಂಗಮ ಆಗಿದ್ದಕ್ಕೆ ಅದು ಆ ಸಾಕ್ಷಿ ಭಾನನೂ ಆಗಿರ್ತದೆ. ಆ ಭಾನ ಆಗಿದ್ದು ನಿಮ್ಗೆ ಗೊತ್ತಾಗಲ್ಲ, ಬ್ರಹ್ಮಜ್ಞಾನಿಗೆ ಮಾತ್ರ ಅದು ಅನುಭವಿಸ್ಲಿಕ್ಕೆ ಸಾಧ್ಯ. ಹೆಂಡತಿ ಒಳಗಿರುವ ಸಾಕ್ಷಿ ಚೇತನ, ನನ್ನೊಳಗಿರುವ ಸಾಕ್ಷಿ ಚೇತನ ಎರಡೂ ಒಂದೇ ಅದಾವ. ಈ ಶರೀರಗಳು ಏನದವ ಬೇರೆ ಬೇರೆ ಅದಾವ ಅಷ್ಟೇ. ಈ ಶರೀರಗಳು ನಾಶ ಆಗಿ ಹೋಗ್ತಾವ. ಈ ಶರೀರದ ಲೆಕ್ಕ, ಈ ಶರೀರದ ವ್ಯವಹಾರ, ಈ ಶರೀರದ ಪಾಪ ಪುಣ್ಯ, ಈ ಶರೀರದ ಸುಖ ದುಃಖ, ಈ ಶರೀರ ಎಲ್ಲಿಗೆ ಹೋಗ್ತಾವ, ಎಲ್ಲಿ ಬಂದವ, ಯಾಕದವ, ಇವೆಲ್ಲಾನು ಶರೀರಕ್ಕೆ ಸಂಬಂಧಪಟ್ಟ ವಿಷಯ, ಸಾಕ್ಷಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತೇಳಿ ತಿಳ್ಕೊಂಡು ಯಾವನ ಜೀವನ ಮಾಡ್ತಾನ ಅವ ಬ್ರಹ್ಮಜ್ಞಾನಿ. ಒಂದು ಹೆಣ್ಣನ್ನಾಗಿ ನೋಡಿ ಆಕೆ ಜೀವನಕ್ಕ ಏನ್ ಅವಶ್ಯಕತೆ ಅದ, ಅವಳ ಇಚ್ಛೆ ಏನದ, ಅದಕ್ಕೆ ತಕ್ಕಂತೆ ಆಕೆಯನ್ನು ಒಂದು ಹೆಣ್ಣಂತ ನೋಡಿದ್ರೆ ಅದು ಏನಾಗ್ತದ? ಜ್ಞಾನ. ಮದುವೆ ಮಾಡ್ಕೊಂಡ್ಮೇಲೆ ಒಂದು ಹೆಣ್ಣನ್ನು ಹೆಂಗ್ ಮೇಂಟೈನ್ ಮಾಡ್ಬೇಕು ಹಂಗ್ ಮೇಂಟೈನ್ ಮಾಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಅದು ನಾನು ಹೇಳ್ತಿ ಅಂತ ಅದ್ರ ಮೇಲೆ ಅಧಿಕಾರ ಮಾಡ್ಲಕ್ ಹೋಗಿ ಏನೇನೋ ಮಾಡ್ಲಕ್ ಹೋಗ್ಬಿಡ್ತೀವಲ್ಲ, ಅದು ಏನಾಯ್ತು? ಜ್ಞಾನ ಭಾನ ಪ್ರಮಾತ ಭಾಷೆದಾಗ ಆಯ್ತು. ಇಲ್ಲೇನಾಯ್ತು? ಸಾಕ್ಷಿ ಭಾಷೆದಾಗ ನಾನು ಹೆಣ್ತಿ ಅಂತ ಭ್ರಮೆ ಆಯ್ತು. ನನ್ನ ಗಂಡ ಅಂದ್ರೆ ಹಿಂಗಿರ್ಬೇಕು, ನಾನು ಹೆಣ್ತಿ ಅಂದ್ರೆ ಹಿಂಗಿರ್ಬೇಕು, ನನ್ನ ಮಕ್ಕಳಂದ್ರೆ ಹಿಂಗಿರ್ಬೇಕಂತ ಇಟ್ಕೊಂಡಿವಲ್ಲ, ಇದೆಲ್ಲ ತರ್ಪ. ಮತ್ತೆ ನಾವು ನಿಮ್ ಮಕ್ಕಳದೀವಿ, ನಾವು ನಿಮ್ ಹೆಂಡ್ರದೀವಿ, ನಾವು ನಿಮ್ ಗಂಡ್ರದೀವಿ, ಹಿಂಗೆಲ್ಲರೂ ಚೆನ್ನಾಗಿರಮನ್ನೋದು ಅದು ಹೇಳಿ ಚಲೋ ಅದರಲ್ಲ ಹೇಳಿ. ಯಾಕೆ ಚಲೋ ಅದಾರ ಗೊತ್ತದ? ಸಂಸಾರದಾಗ ಒಂದಿಷ್ಟು ಮಂದಿ ಮನೆಗಳದಾಗ ಬಹಳ ಚಲೋ ಅದಾರ, ಭಾರಿ ಹೊಂದಾಣಿಕೆ. ಅಣ್ಣ ತಮ್ಮ ಬೇಡುಗಡೆ ಆಗಿಲ್ಲ, ಎಷ್ಟೋ ತಲೆಮಾರುಗಳಿಂದ ಕೂಡಿದಾರ. ಗಂಡ ಹೆಂಡತಿ ಮಕ್ಕಳು, ಅತ್ತಿ ಸಸಿ ಮಾವ ಹಳೆ ಎಲ್ಲರೂ ಚಲೋ ಅದಾರ. ಯಾಕೆ ಚಲೋ ಅದಾರ ಅಂದ್ರೆ ದೊಗ್ಗ್ಯಾರ, ಒಬ್ರಿಗೊಬ್ರು ದೊಗ್ಗ್ಯಾರ. ಅವ ಏನ್ ಹೇಳ್ತಾನೆ ಇವ ಕೇಳ್ತಾನೆ, ಇವ ಏನ್ ಹೇಳ್ತಾನೆ ಅವ ಕೇಳ್ತಾನೆ. ಒಬ್ರಿಗೊಬ್ರು ಡೊಗ್ಗಿಬಿಟ್ರ ಪೂರ್ತಿ ಡೊಗ್ಗ್ಯಾರ. ನೀವು ಯಾರಿಗಾರ ಡೊಗ್ರಿ ಅವ್ರಿಗೆ ಚಲೋನೇ ಹಾಕ್ತೀರಿ. ನಾ ಹೇಳಿದ್ದು ಕೇಳಿ ಚಂದ ಓದಿ ಬರೆದು ಯಾರು ಮುಂದ್ ಬರ್ತೀರಿ ನಮ್ಗೆ ಚಲೋ ಹಾಕ್ತೀರಿ. ಡೊಗ್ಗಲ ಗಟ್ಟಿ ಕೂತ್ರಿ ಅಂತಂದ್ರೆ ನಮ್ಗೆ ಕೆಟ್ಟ ಹಾಕ್ತೀರಿ. ಅಷ್ಟೇ ಡೊಗ್ಗಿರಿ. ಯಾರ ಸಂಗಡ ಚಲೋ ಆಗಿರಿ ಅಲ್ಲಿ ಡೊಗ್ಗಿರಿ ಅಷ್ಟೇ. ಡೊಗ್ಗದ್ರಿಂದ ಎಷ್ಟು ಸಮಸ್ಯೆ ಅದು ಗೊತ್ತಾ? ಸಾಕಷ್ಟು ಹಿಂಸೆ ಅನುಭವಿಸ್ಬೇಕಾಗ್ತದೆ. ಇನ್ನೊಬ್ರು ಹೇಳಿದ್ದು ಕೇಳ್ಕೊಂಡು ಬದುಕಬೇಕಾಗ.
ಅದು ದುಃಖನೇ ಹೌದಾ ಇಲ್ಲ? ನನ್ನ ಸಂಗಟ ನೀವು ಚಲೋ ಇರಬೇಕು ಅಂತಂದ್ರೆ ನನಗೆ ಡೊಬ್ಬಿದ್ರ ಅದು ನಿಮ್ಗೆ ದುಃಖ ಕೊಡ್ಲಿಕ್ಕತ್ತದ, ಸುಖ ಕೊಡ್ಲಿಕ್ಕ ಏನ್ ಕೊಡ್ತದ? ಈ ಬ್ರಹ್ಮಜ್ಞಾನದ ಪಾಠ ಬಿಡ್ರಿ, ಯಾವುದೇ ವಿಷಯದೊಳಗೆ ಒಬ್ಬರ ಸಂಗಟ ನಾವು ಚಲೋ ಇರ್ಬೇಕಾದ್ರೆ ಅಲ್ಲಿ ಚಲೋ ಇದೀವಿ ಅಂದ್ರೆ ಡೊಗ್ಗಿವಿ ಅಂತ ಸರೆಂಡರ್ ಆಗಿಬಿಟ್ಟಿವಿ. ಅದು ಸುಖದ ಕೆಲಸನೋ ದುಃಖದ ಕೆಲಸನೋ ಹೇಳ್ರಿ. ದುಃಖನೇ ಸುಖವೆಂಬರು ಅವಿವೇಕಿಗಳು. ಈ ಬ್ರಹ್ಮಜ್ಞಾನದ ಸಲುವಾಗಿ ಸದ್ಗುರುವಿಗೆ ಡೊಗ್ಗಿದ್ದು ಇದೇನದು ಅಂತಂದ್ರೆ ತಪಸ್ಸಿನ ಫಲ. ಇದರೊಳಗ ನಿಮಗ ಉನ್ನತೀಕರಣ ಅದ. ಇದು ಒಂದು ಬಿಟ್ಟು ಉಳಿದದ್ರ ಸಲುವಾಗಿ ನೀವು ಯಾರ್ಯಾರ ಸಲುವಾಗಿ ಎಲ್ಲೆಲ್ಲಿ ಡೊಗ್ಗಿರಿ ಅದೆಲ್ಲ ಸ್ವಾರ್ಥ. ತಂದೆ ಮಗನ ಸಲುವಾಗಿ ಡೊಗ್ಗ್ಯಾನ, ಮಗ ತಂದೆ ಸಲುವಾಗಿ ಡೊಗ್ಗ್ಯಾನ, ಎಲ್ಲ ಸ್ವಾರ್ಥ. ತಮ್ಮ ಸ್ವಾರ್ಥ ಸಾಧನೆಗಾಗಿ ಡೊಗ್ಗ್ಯಾರಷ್ಟೇ. ಹೇಳಕ್ ಬರಬರದ ಏನ್ ಬಹಳ ತ್ರಾಸ ಆಗಕತ್ತದ್ರಿ. ಹೇಳಿ ಫ್ಯಾಮಿಲಿ ಮ್ಯಾಟ್ರಿಕ್ಸ್ ಫ್ಯಾಮಿಲಿ ಮ್ಯಾಟ್ರಿಕ್ಸ್ ಅಂತಂದ್ರ ಖಾರ ಹಚ್ಚಿ ಬಿಡ್ತದ. ಹೆಂಗಂತಾನಲ್ಲಪ್ಪ ಇವ, ಹೆಂಗ್ ಮಾತಾಡ್ತಾನವ. ನೀವು ಚಲೋ ಇರ್ಬೇಕಾದ್ರೆ ಹೋಗ್ಬೇಕು, ಹೋಗ್ಬೇಕಾದ್ರೆ ಮತ್ತೆ ಅನುಭವಿಸ್ತೀರಿ. ನಿಮ್ ಮಂದಿಗೆ ಬಂದಂಗ ನೀವು ಸ್ವತಂತ್ರವಾಗಿರ್ಬೇಕಾದ್ರೆ ಹೇಗಿಬೇಕು. ಯಾಕಂದ್ರೆ ಅವರು ನಿಮ್ ಸಂಗತಿ ಹೊಂದಿಕಿದಾಗಿರಲ್ಲ, ದುಃಖ ಆಗ್ತದೆ. ಹಾಗೆ ಮಾಡಿದ್ರು ದುಃಖನೇ, ಹಿಂಗ್ ಮಾಡಿದ್ರು ದುಃಖನೇ. ಅದು ಸುಖ ಇಲ್ಲೇ ಇಲ್ಲ. ಸುಖ ಇರೋದು ಇಲ್ಲಿ ಒಂದೇ. ಸದ್ಗುರುನಾಥನ ವಾಣಿ ಒಳಗ ಏನ್ ವಿಚಾರ ಹೇಳ್ತಾನ ಅದನ್ನ ಕೇಳಿ ಸಾಧನೆ ಮಾಡೋದ್ರಾಗ ಒಂದೇ ಒಂದು ಜಾಗದಾಗ ಸುಖ ಅದ ಹೊರತು ಉಳಿದು ಎಲ್ಲ ಓಸು. ಅವ್ ಯಾವ ಶಬ್ದ ಬಳಸಿದ್ರು ಕಡಿಮೆ, ಎಲ್ಲ ಮೋಸ, ಎಲ್ಲ ಮೋಸ. ಕಳಿ ಇವತ್ತ ಎಲ್ಲ ಸುಳ್ಳು, ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಸಾಕ್ಷಿ ಭಾಷೆ ಎಲ್ಲ ನಾನೇ. ರಜ್ಜುವನ್ನ ಸರಿಯಾಗಿ ನೋಡ್ಲಾರ್ದು, ಸರ್ಪ ಅಂತ ತಿಳ್ಕೊಂಡು ಶುಕ್ತಿಯನ್ನ ಸರಿಯಾಗಿ ನೋಡ್ಲಾರ್ದು ಏನ್ ಮಾಡ್ಬಿಟ್ಟೆ, ಬೆಳ್ಳಿ ಅಂತ ತಿಳ್ಕೊಂಡು ಸುಖ ದುಃಖ ಅನುಭವಿಸಿದೆ. ಸರ್ಪ ಇದು ರಜ್ಜು ಮತ್ತು ಬೆಳ್ಳಿಯ ಇದು ಸರ್ಪ ಮತ್ತು ಶುಕ್ತಿಯದು ಧ್ಯಾನ ಮಾಡಿಕೊಂಡು ನಾನು ಅದರ ಜೊತೆಗೆ ಅದರೊಳಗಿರುವ ಉಪಯುಕ್ತ ಚೇತನ ಮತ್ತು ಸಾಕ್ಷಿ ಚೇತನದ ಸಂಗಮ ಮಾಡಿಕೊಂಡು ಅದರ ಧ್ಯಾನ ಮಾಡಿಕೊಂಡು ಮೋಕ್ಷ ಹೊಂದದ್ ಬಿಟ್ಟು ಒಳ್ಳೆ ಭ್ರಮೆ ಒಳಗೆ ಬಿದ್ದು ನಾನು ನನ್ನದು ಅಂತ ಹೇಳಿ ಅಡ್ಡಾಡಿ ಸತ್ತ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟನಪ್ಪ ಅಂತ ಕಡೆಗೆ ಗೊತ್ತಾಗ್ತದೆ. ಈಗ ಗೊತ್ತಾಗಲ್ಲ. ಆಯ್ತು, ನನ್ನ ಟೈಮ್ ಆಯ್ತು. ಹೇಳಿದ್ದೇನಾರು ಉಪಯೋಗ ಆಯ್ತಾ ಪಾಠ? ಜೀವನಕ್ಕೆ ಅಳವಡಿಸ್ಕೋಬೇಕಿದೆಲ್ಲ. ಹೆಣ್ಣನ್ನಾಗಿ ನೋಡ್ಬೇಕು. ಅದಕ್ಕೇನಂತಾರ, ಪ್ರಮಾತ ಭಾಷೆದೊಳಗ ಜ್ಞಾನ ಅಂತ. ವೃತ್ತಿಲಿಂದ ನೋಡೋದು, ಸಾಕ್ಷಿಲಿಂದ ಅರಿತರೆ ಮಹಾದೇವಿ ಎಂಬೆ ಅಂತಾನ ಬಸವಣ್ಣ. ಸಾಕ್ಷಿ ಮಹಾದೇವಿ ಅಂತಾನ. ಹೆಣ್ಣನ್ನ ಮಾಯೆ ಅಂತ ಒಬ್ರು ಅಂದ್ರೆ, ಹೆಣ್ಣನ್ನ ತಾಯಿ ಅಂತ ಒಬ್ರು ಅಂತ. ಮಹಾದೇವಿ ಮಾಡಿದ್ರಿ, ಸಾಕ್ಷಿ ನೋಡಿದ್ರಿ ಅಂತಂದ್ರೆ ವಾಹನ. ಹೆಣ್ಣನ್ನಾಗಿ ನೋಡಿದ್ರೆ ಜ್ಞಾನ. ಹೆಣ್ಣನ್ನ ಹೆಂಡತಿಯಾಗಿ ನೋಡಿದ್ರೆ ಭ್ರಮೆ. ಭ್ರಮೆ ಸಾಕ್ಷಿ ಭಾಷೆದೊಳಗಾಗ್ತದ. ಈ ಜ್ಞಾನ ಮತ್ತು ಭಾವನೆಗಳು ಪ್ರಮಾದ ಭಾಷೆದೊಳಗಾಗ್ತವ. ಬ್ರಹ್ಮಜ್ಞಾನಿಗೆ ಭಾವನೆ ಆಗ್ತದ, ಸಾಮಾನ್ಯ ಜ್ಞಾನಿಗೆ, ಲೌಕಿಕನಿಗೆ, ವ್ಯಾವಹಾರಿಕನಿಗೆ ಜ್ಞಾನ. ಇದಕ್ಕಿನ್ನ ಇನ್ನ ಏನ್ ಬಿಡಿಸ್ಕೋಬೇಕು? ಎಲ್ಲಿ ಹೋಗಿ ಮುಟ್ಟಿಸೀವಿ, ಎಲ್ಲಿ ತ್ಯಾಗ ಮಾಡಿವಿ, ಎಲ್ಲಿ ಬಂದು ಮುಟ್ಟಿವಿ. ಶುಕ್ತಿಯನ್ನಾಗಿ ನೋಡಿದ್ರ ಜ್ಞಾನ. ಶುಕ್ತಿಯನ್ನ ಬೆಳ್ಳಿಯನ್ನಾಗಿ ನೋಡಿದ್ರೆ ಭ್ರಮೆ. ಭ್ರಮೆ ಸಾಕ್ಷಿ ಭಾಷೆದಾಗ ಆಗ್ತದೆ.
ಜ್ಞಾನ ಪ್ರಮಾತ ಭಾಷೆದೊಳಗಾಗ್ತದೆ. ಆ ಪ್ರಮಾತ ಭಾಷೆದೊಳಗೆ ಜ್ಞಾನ ಆಗುವಾಗಲೇ ಏನಾಗಿರ್ತದೆ, ಸಾಕ್ಷಿಯ ಭಾನವೂ ಆಗಿರುತ್ತದೆ. ಅದು ಕೇವಲ ಬ್ರಹ್ಮಜ್ಞಾನಿಗೆ ತಿಳಿತದ. ಉಳಿದ ಲೌಕಿಕರಿಗೆಲ್ಲ ಜ್ಞಾನ ಆಗಿದ್ದಷ್ಟೇ ತಿಳಿತದ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣ ಶರಣಾರ್ಥಿಗಳು, ಶರಣ ಶರಣ. ಇದೆ.